ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಚ್ಛಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ ನಮೋಸ್ತು ನಮೋಸ್ತು ದ್ವಾದಶಾಂಗ್ ಜನವಾನಿ ಮಾತ ನಮೋಸ್ತು ಆಚರ್ಷ ನಮೋಸ್ತು ನಮೋಸ್ತು ಗುರುದೇವ್ ನಮೋಸ್ತು ನಮೋಸ್ತು ತೀನ್ ಕಂ ನವ ಕರೋಡ ಮಹಾಮಂದಿರಾಜ ಗುಚರಣ ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಸಾಧುಗಳ ಜೀವನದ ಅಂತಿಮ ಸಮಯ ನಡೆಯುವಂಥ ಸಲ್ಲೇಖನ ಮರಣ, ಯಾವ ರೀತಿ ಸಮಾಧಿ ಮರಣ ಪ್ರಾಪ್ತಿ ಮಾಡಿಕೊಳ್ಬೇಕು, ಯಾವ ರೀತಿ ಸಮಾಧಿ ತಗೊಳ್ಬೇಕು ಅನ್ನೋಂಥ ವಿಷಯದ ಮೇಲೆ ಮೂಲ ಗ್ರಂಥ ಭಗವತಿ ಆರಾಧನಾ. ಆ ಭಗವತಿ ಆರಾಧನಾ ಆದ ನಂತರ ಮರಣಕಂಟಿಕಾ ನಾಮಕ ಆಚಾರ್ಯ ಭಗವಾನ್ ಅಮಿತಗತಿ ಸ್ವಾಮಿ ವಿರಚಿತ ಈ ಮರಣಕಂಟಿಕಾ ಗ್ರಂಥದ ಅಧ್ಯಯನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿನ್ನೆ ತನಕ ಭಕ್ತ ಪ್ರತ್ಯಾಖ್ಯಾನ ಅರ್ಹಂ ಆದಿ ಅಧಿಕಾರದ ಬಗ್ಗೆ ನಾವು ಕೊನೆ ತನಕ ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ಸಲ್ಲೇಖನಾದಿ ಅಧಿಕಾರ ಅಂತ 4ನೇ ಅಧಿಕಾರ ನಾವಿಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಸಲ್ಲೇಖನಾದಿ ಅಧಿಕಾರದಲ್ಲಿ ಆಚಾರ್ಯ ಪರಮೇಷ್ಠಿಗಳು 210ನೇ ಸೂತ್ರ ಹಿಡ್ಕೊಂಡು ಮುಂದೆ ಸ್ವಾಧ್ಯಾಯ ಪ್ರಾರಂಭ ಮಾಡ್ತಾರೆ. इस प्रकार तप आदि भावना से वासित है मन जिसका, ऐसा साधु सल्लेखना को करने के लिए बाह्य और अभ्यंतर सम्यक तपों में प्रयत्नशील रहता है. ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಕಾರ ತಪ ಆದಿ ಭಾವನೆಗಳಿಂದ ಸಹಿತವಾಗಿರುವಂಥ ಆ ಸಾಧುಗಳು ಸಲ್ಲೇಖನ ಕೋ ಕರ್ನೆ ಕೆ ಲಿಯೆ, ಸಲ್ಲೇಖನವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೋಸ್ಕರ, ಸಲ್ಲೇಖನ ಮರಣವನ್ನು ಸಾಧ್ಯ ಮಾಡಿಕೊಳ್ಳೋದಕ್ಕೋಸ್ಕರ ಬಾಹ್ಯ ಹಾಗೂ ಅಭ್ಯಂತರ ಸಮ್ಯಕ್ ತಪಗಳನ್ನ, ಬಾಹ್ಯ ಮತ್ತು ಅಭ್ಯಂತರ ಸಮ್ಯಕ್ ತಪಗಳನ್ನ ಮಾಡಲಿಕ್ಕೆ ಪ್ರಯತ್ನಶೀಲರಾಗಿರುತ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. साधु के सल्लेखना दो प्रकार का, साधु के सल्लेखना दो प्रकार हुआ करती है, ಅಭ್ಯಂತರ और ಬಾಹ್ಯ. ಸಾಧುಗಳು 2 ಪ್ರಕಾರದ ಸಲ್ಲೇಖನವನ್ನು ಮಾಡ್ಕೊಳ್ತಾರ, ಒಂದು ಅಭ್ಯಂತರ ಮತ್ತೊಂದು ಬಾಹ್ಯ. इनमें कषाय संबंधी अभ्यंतर सल्लेखना है और शरीर संबंधी ಬಾಹ್ಯ ಸಲ್ಲೇಖನ है. ಇಲ್ಲಿ 2 ಪ್ರಕಾರದ ಸಲ್ಲೇಖನಗಳು ಮುನಿಗಳು ಮಾಡಿಸ್ಕೊಳ್ತಿರ್ತಾರೆ. ಯಾವ ರೀತಿ ಅಂತಂದ್ರೆ ಕಷಾಯ ಸಂಬಂಧಿ, ಕಷಾಯಗಳನ್ನ ಶಿಥಿಲ ಮಾಡಿಕೊಳ್ಳೋದು, ಕಷಾಯಗಳನ್ನ ನಾಶ ಮಾಡೋದು, ಇದು ಅಭ್ಯಂತರ ಸಲ್ಲೇಖನ. ಮತ್ತು ಶರೀರವನ್ನು ಕೃಶ ಮಾಡೋದು ಅಥವಾ ಶರೀರವನ್ನು ನಾಶ ಮಾಡೋದು, ಶರೀರವನ್ನು ಈ ಭವದಿಂದ ಆತ್ಮನನ್ನು ಬಿಡುಗಡೆ ಮಾಡೋದು ಶರೀರದಿಂದ, ಇದಕ್ಕೆ ಬಾಹ್ಯ ಅಂತ ಹಿಂಗೆ 2 ಪ್ರಕಾರದ ಸಲ್ಲೇಖನಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. कषायों को आत्म भावना द्वारा कम करना कषाय सल्लेखना कहलाती है. ಈ ಕಷಾಯಗಳು ಎಷ್ಟಿದಾವ್ರಿ? ಕಷಾಯಗಳು 4 ಇದಾವೆ. ಯಾವ್ಯಾವುದು? ಕ್ರೋಧ, ಮಾನ್, ಮಾಯಾ, ಲೋಭ. ಇದು ಮೂಲತೆಯಿಂದ ನಮಗೆ 4 ಅಷ್ಟೇ ಗೊತ್ತು. ಆದ್ರೆ ಮೂಲತೆಯಿಂದ ಕಷಾಯಗಳು 25 ಪ್ರಕಾರದಿದಾವ. ಎಷ್ಟು ಪ್ರಕಾರದಿದಾವ? 25 ಪ್ರಕಾರದಿದಾವ. ಅನಂತಾನುಬಂಧಿ ಚತುಷ್ಕ, ಅಪ್ರತ್ಯಾಖ್ಯಾನಾವರಣ ಚತುಷ್ಕ, ಪ್ರತ್ಯಾಖ್ಯಾನಾವರಣ ಚತುಷ್ಕ, ಸಂಜವರಣ ಚತುಷ್ಕ, ಹೀಗೆ 16 ಆಗಿಬಿಡ್ತೇವೆ. ಅನಂತಾನುಬಂಧಿ ಚತುಷ್ಕ ಅಂದ್ರೆ ಕ್ರೋಧ, ಮಾನ್, ಮಾಯಾ, ಲೋಭ. ಹಿಂಗೆ ಪ್ರತಿ ಒಂದಕ್ಕೆ 4 ಇಟ್ಕೊಂಡ್ರೆ 16 ಆಗಿಬಿಟ್ಟು. 4 ಎಷ್ಟು? 16. ಆಮೇಲೆ 9 ನೋ ಕಷಾಯ ಅಂತ ಹೇಳ್ತಾರೆ, ಅದಕ್ಕೆ ಅಕಷಾಯ ಸಹ ಹೇಳ್ತಾರ. ಈ 9 ನೋ ಕಷಾಯ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸಾ, ಸ್ತ್ರೀವೇದ, ಪುರುಷವೇದ ಮತ್ತು ನಪುಂಸಕ ವೇದ. ಹೀಗೆ 25 ಪ್ರಕಾರ. 16 + 9 ಎಷ್ಟಾದವು?
25 ಪ್ರಕಾರದ ಕಷಾಯಗಳಿರ್ತಾವ. ಈ ಕಷಾಯಂಕೋ ಆತ್ಮ ಭಾವನಾ ದ್ವಾರ, ಆತ್ಮನ ಭಾವನೆಯ ದ್ವಾರ ಅದನ್ನೇನು ಮಾಡ್ತೀವಿ, ಆತ್ಮನ ಭಾವನೆಯಿಂದ ಕಷಾಯಗಳನ್ನ ಕಡಿಮೆ ಮಾಡೋದು. ಕಷಾಯಗಳನ್ನ ಏನ್ ಮಾಡೋದು, ಶಿಥಿಲ ಮಾಡೋದು, ಅದರ ಪ್ರಭಾವ ಏನ್ ಮಾಡೋದು, ಕಡಿಮೆ ಮಾಡ್ಕೊಳ್ಳೋದು, ಕೃಶ ಮಾಡ್ಕೊಳ್ಳೋದು. ಇದಕ್ಕೆ ಕಷಾಯ ಸಲ್ಲೇಖನ ಅಂತ ಹೇಳ್ತಾರ. ಅವ್ರ ಶರೀರಕ್ಕೋ ಅನಶನ ಆದಿ ತಪ ದ್ವಾರ, ಈ ಶರೀರಕ್ಕೆ ಅನಶನ ಆದಿ ಏನು 12 ತಪಗಳಿದಾವ, ಈ 12 ತಪಗಳಿಂದ ಕಮ ಕರ್ಣ ಕಷಾಯ, ಈ ಶರೀರವನ್ನು ಏನ್ ಮಾಡೋದು, ಕೃಶ ಮಾಡೋದು, ಶರೀರವನ್ನು ಶೀರ್ಣ ಮಾಡೋದು. ಇದಕ್ಕೆ ಕಷಾಯ ಇದು ಶರೀರ ಸಲ್ಲೇಖನ ಅಂತ ಹೇಳ್ತಾರ. ಕರ್ಣ ಕಾಯ ಸಲ್ಲೇಖನ ಅಂತ ಹೇಳ್ತಾರೆ. ಇಲ್ಲಿ ಹಿಂಗೆ ಒಂದು ಕಷಾಯ ಸಲ್ಲೇಖನ ಮತ್ತೊಂದು ಕಾಯ ಸಲ್ಲೇಖನ, ಹಿಂಗೆ 2 ಪ್ರಕಾರ ಬರ್ತಾವ. ಒಂದು ಅಭ್ಯಂತರ ಸಲ್ಲೇಖನ ಮತ್ತೊಂದು ಬಾಹ್ಯ ಸಲ್ಲೇಖನ. ಅಭ್ಯಂತರ ಸಲ್ಲೇಖನ ಅಂದ್ರೆ ಏನು, ಕಷಾಯಗಳನ್ನ ಕಡಿಮೆ ಮಾಡುವುದು, ಕಷಾಯಗಳನ್ನ ಕ್ಷಯ ಮಾಡೋದು, ಇದಕ್ಕೆ ಕಷಾಯ ಸಲ್ಲೇಖನ ಅಂತ ಹೇಳಿದ್ರು. ಮತ್ತು ಬಾಹ್ಯ ಸಲ್ಲೇಖನ ಅಂದ್ರೆ ಅನಶನ ಆದಿ ತಪಗಳ ಮೂಲಕ, ಅನಶನ ಆದಿ 12 ಪ್ರಕಾರ ತಪಗಳಿಂದ ಏನ್ ಮಾಡೋದು, ಶರೀರವನ್ನು ಶೀರ್ಣ ಮಾಡೋದು. ಅದಕ್ಕೆ ಕಾಯ ಸಲ್ಲೇಖನ ಅಂತ ಹೇಳ್ತಾರೆ. ಅದಕ್ಕೆ ಬಾಹ್ಯ ಸಲ್ಲೇಖನ ಅಂತ ಕೂಡ ನೀವು ತಿಳ್ಕೊಳ್ಬಹುದು. ಬಾಹ್ಯ ತಪ 6 ಪ್ರಕಾರ ಕಾ ಹೇ. ಬಾಹ್ಯ ತಪಗಳು ಎಷ್ಟು ಪ್ರಕಾರದಿದಾವ, 6 ಪ್ರಕಾರದಿದಾವ. ಯಾವ್ಯಾವುದು, ಅನಶನ, ಔಮೋದರ್ಯ, ವೃತ್ತಿ ಪರಿಸಂಖ್ಯಾನ, ರಸ ಪರಿತ್ಯಾಗ, ವಿವಿಧ ಶಯ್ಯಾಸನ, ಕಾಯ ಕ್ಲೇಶ. ಹೀಗೆ 6 ಪ್ರಕಾರದ ಬಾಹ್ಯ ತಪಗಳಿದಾವ. ಇಲ್ಲಿ ಹೇಳ್ತಾರೆ ನೋಡ್ರಿ, ಬಾಹ್ಯ ತಪ 6 ಪ್ರಕಾರ ಕಾ ಹೇ. ಅನಶನ, ಔಮೋದರ್ಯ, ವೃತ್ತಿ ಪರಿಸಂಖ್ಯಾನ, ರಸ ಪರಿತ್ಯಾಗ, ಕಾಯ ಕ್ಲೇಶ ಮತ್ತು ವಿವಿಧ ಶಯ್ಯಾಸನ. ಹೀಗೆ 6 ಪ್ರಕಾರದ ಇಲ್ಲಿ ಬಾಹ್ಯ ಇಲ್ಲಿ ಏನಾದ್ರು ತಪಗಳನ್ನ ಹೇಳ್ತಾರ. ಹಾಗೆ ಇಸ್ಕಾ ಸ್ವರೂಪ ಬತಾ ರಹೆ ಹೇ. ಈ 6 ತಪಗಳನ್ನ ಯಾವ ರೀತಿ ಮಾಡಬೇಕು ಅನ್ನುವಂತ ಭಾವನೆ ಬಂದಾಗ, ಪ್ರಶ್ನೆ ಬಂದಾಗ ಅದರ ಸ್ವರೂಪವನ್ನು ಮುಂದೆ ನಮಗಿಲ್ಲಿ ಹೇಳ್ತಾರ. ಅನಶನ ನಾಮಕ್ಕೆ ತಪಕೋ 2 ಭೇದ ಹೇ. ಅನಶನ ನಾಮದ ತಪದ ಕೂಡ ಎಷ್ಟು ಭೇದ ಮಾಡಿದ್ರು, 2 ಭೇದ ಮಾಡ್ತಾರ. ಅನಶನ ನಾಮಕ್ಕೆ ತಪಕ್ಕೆ 2 ಭೇದ ಹೇ, ಸಾರ್ವಕಾಲಿಕ ಔರ ಅಸಾರ್ವಕಾಲಿಕ. ಅನಶನ ಅಂದ್ರೆ ಏನ, ಉಪವಾಸ. ಅನಶನ ಅಂದ್ರೆ ಏನ್ರಿ, ಉಪವಾಸ. ಸಾರ್ವಕಾಲಿಕ ಮತ್ತು ಅಸಾರ್ವಕಾಲಿಕ, ಹಿಂಗೆ 2 ಪ್ರಕಾರದ ಭೇದ ಬರ್ತವೆ ಇಲ್ಲಿ. ಅನುಪಮ ಅರ್ಥ ಆಗ್ತಾ ಇದೆಯಾ? ಏನಾದ್ರೂ ಅರ್ಥ ಆಗ್ಲಿಕ್ಕೆ ಪ್ರಶ್ನೆ ಕೇಳಬಹುದು. ಹಾ, ಸರಿನಾ? ಸಾರ್ವಕಾಲಿಕ ಸಮಾಧಿ ಮರಣಕ್ಕೆ ಕಾಲಮೇ ಹೋತಾ ಹೇ. ಸಾರ್ವಕಾಲಿಕ ಸಂಪೂರ್ಣ ರೂಪದಿಂದ ಅದನ್ನ ತ್ಯಾಗ ಮಾಡೋದು. ಸಂಪೂರ್ಣ ರೂಪದಿಂದ ಏನು ಮಾಡೋದು, 4 ಪ್ರಕಾರದ ಆಹಾರ ಜಲವನ್ನು ತ್ಯಾಗ ಮಾಡೋದಕ್ಕೆ ಸಾರ್ವಕಾಲಿಕ ಅಂತ ಹೇಳ್ತಾರ. ಸಮಾಧಿ ಮರಣಕ್ಕೆ ಕಾಲಮೇ ಹೋತಾ, ಇದು ಸಮಾಧಿ ಮರಣದ ಸಮಯದಲ್ಲಿ ಆಗ್ತಾ ಇದೆ. और सर्व असार्वकालिक इसके पहले होता है. ಅದಕ್ಕಿಂತ ಮೊದಲು, ಸಮಾಧಿ ಮರಣಕ್ಕಿಂತ ಮೊದಲು ಆಗೋದು ಅಸಾರ್ವಕಾಲಿಕ. ಅಂದ್ರೆ ನಾವು ಹೇಳ್ತೀವಿ ನೋಡ್ರಿ, ಆ ಜೀವನ ಮತ್ತು ಯಮ ಮತ್ತು ನಿಯಮ ಅಂತ ಹೇಳ್ತೀವಲ್ಲ, ಆ ಪ್ರಕಾರ. ನಿಯಮ ಅಂದ್ರೆ 1 ದಿವಸಗೋಸ್ಕರ, 2 ದಿವಸಗೋಸ್ಕರ, 3 ದಿವಸಗೋಸ್ಕರ ನಾವು ತಗೋಬಹುದು. ಆದ್ರೆ ಆ ಜೀವನ ಅಂದ್ರೆ ಸಂಪೂರ್ಣ, ಯಮ ಅಂದ್ರೆ ಸಂಪೂರ್ಣ ರೂಪದಿಂದ ಅದನ್ನ ತ್ಯಾಗ ಮಾಡೋದು. ಈ ರೀತಿ जो आजीव के लिए आहार का त्याग करता है उसको सार्वकालिक अनशन कहते हैं. ಯಾರು ಸಂಪೂರ್ಣ ರೂಪದಿಂದ ಆಜೀವನ ಪರ್ಯಂತ ತ್ಯಾಗ ಮಾಡ್ತಾರೆ ಅದಕ್ಕೆ ಸಾರ್ವಕಾಲಿಕ ಅನಶನ್ ಅಂತ ಹೇಳ್ತಾರ. और जो 2, 4, 10 आदि दिनों की मर्यादा लेकर 2 ದಿವಸ, 3 ದಿವಸ, 1 ದಿವಸ, 4 ದಿವಸ, 10 ದಿವಸ ಹಿಂಗೇನೋ ಒಂದು ಮರ್ಯಾದೆ ತಗೊಂಡು ಲೇಕರ್ ಕಿಯಾ ಜಾತಾ ಹೈ, ತ್ಯಾಗ ಮಾಡ್ತಾರ, ಅದಕ್ಕೆ ಅಸಾರ್ವಕಾಲಿಕ ಅನಶನ್ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಅರ್ಥ ಆಗ್ತದೆ ಲಕ್ಷ್ಮಿ ಅಕ್ಕ? ಇದು अर्थ ಆಗ್ಲಿಕ್ಕೆ ಕೇಳಬಹುದು ನೀವು. ಹಾ, असार्वकालिक उपवास अर्थात दिनों की मर्यादा लेकर. असार्वकालिक ಅಂದ್ರೆ ದಿನಗಳ ಮರ್ಯಾದೆ ತಗೊಳ್ಳೋದು ನಾವು. 1 ದಿವಸ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ, 10 ದಿವಸ, 15 ದಿವಸ, ತಿಂಗಳು ಅಂತ ದಿನಗಳ ಮರ್ಯಾದೆ ತಗೊಂಡು ಅಲ್ಲಿ ಉಪವಾಸ ಅನುಶನ ಮಾಡುವುದು. ಲೇಕರ್ ಕಿಯೇ ಜಾನೆ ವಾಲೆ ಅನುಶನ್ ತಪ ಕಾ ವರ್ಣನ್ ಕರ್ತೆ ಹೇ. ಇನ್ನು ಅದರದ ವರ್ಣನೆ ಇಲ್ಲಿ ಮುಂದೆ ನಮಗಿಲ್ಲಿ ಮಾಡ್ತಾರ. 1, 2, 3, 4, 5, 6, 7, 8, 9 ಇತ್ಯಾದಿ ಉಪವಾಸ ಕರ್ನಾ. 1 ಹಿಡ್ಕೊಂಡು 10, 15, 20 ತಿಂಗಳು, 2 ತಿಂಗಳು, 4 ತಿಂಗಳು, ವರ್ಷ ಆದಿ ಏನೇ ನಿಯಮಗಳು ತಗೊಂಡು ಉಪವಾಸ ಮಾಡ್ತಾರಲ್ಲ, ಆ ಉಪವಾಸ ಕರ್ನ ಅಸಾರ್ವಕಾಲಿಕ ಅನಶನ್ ತಪ ಹೇ. ಅದಕ್ಕೆ ಅಸಾರ್ವಕಾಲಿಕ ಅನಶನ್ ತಪ ಅಂತ ಹೇಳ್ತಾರೆ ಇಲ್ಲಿ. इन उपवासों को लगातार करने की अंतिम अवधि मर्यादा 6 मास की है. ಇದರ लगातार कंटिन्यू
ಕಂಟಿನ್ಯೂ ಉಪವಾಸ ಮಾಡೋದು ಮರ್ಯಾದೆ ಎಷ್ಟಿರ್ತರದು 6 ತಿಂಗಳದ ಮಾತ್ರ ಇದೆ ಅಂತ ಹೇಳ್ತಾರೆ ಇಲ್ಲಿ. ಎಷ್ಟು ತಿಂಗಳದು? 6 ತಿಂಗಳದ ಅವಧಿ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. 6 ಮಾಸ್ ಕಿ ಹೇ ಐಸಾ ಜಿನೇಂದ್ರ ಭಗವಾನ್ ನೇ ಕಹಾ ಹೇ, ಈ ರೀತಿ ಜಿನೇಂದ್ರ ಭಗವಂತರು ನಮಗಿಲ್ಲಿ ಹೇಳಿರ್ತಾರೆ. एक उपवास से लेकर 2, 3 आदि 6 मास तक करना असार्वकालिक उपवास कहलाता है. 6 ತಿಂಗಳ ತನಕ ಒಂದು ದಿವಸ ಹಿಡ್ಕೊಂಡು 6 ತಿಂಗಳ ತನಕ ಮಾಡುವಂತ ಉಪವಾಸಗಳೇನಿದಾವ ಅದಕ್ಕೆ ಕೊನೆ ಅವಧಿ ಎಷ್ಟಿದೆ, ಮರ್ಯಾದೆ ಏನಿದೆ ಅದ್ರದ್ದು 6 ತಿಂಗಳು. ಅದಕ್ಕೆ ನೋಡ್ರಿ ಆದಿನಾಥ ಭಗವಂತರು 6 ತಿಂಗಳದ ಉಪವಾಸದ ನಿಯಮ ತಗೊಂಡು ಕೂತ್ಕೊಂಡಿದ್ರು. ಅವರು ದೀಕ್ಷಾ ಆದ ತಕ್ಷಣ ಅರ್ಥ ಐತೇನ್ರಿ? 6 ತಿಂಗಳದವ್ರು ನಿಯಮ ತಗೊಂಡು ಉಪವಾಸಕ್ಕಂತ ಕೂತ್ಕೊಂಡಿದ್ರು. ಆದ್ರೆ 6 ತಿಂಗಳ ತನಕ ಮತ್ತೆ ಆಹಾರ ಸಿಗ್ಲಿಲ್ಲ. ಅದು ನಂತರದ ವಿಷಯ. ಆದ್ರೆ ಅವರು 6 ತಿಂಗಳದ ನಿಯಮ ತಗೊಂಡು ಕೂತ್ಕೊಂಡಿದ್ರು. ಮೊದಲು ಅವರು ದೀಕ್ಷಾ ಆದ ತಕ್ಷಣ 6 ತಿಂಗಳ ತನಕ ನಾನು ಆಹಾರಕ್ಕೆ ಹೋಗುವುದಿಲ್ಲ ಅಂತ ಯೋಗ ಧಾರಣ ಮಾಡಿಕೊಂಡವರು ಆಹಾರ ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡಿದ್ರು ಅಂತ ತಿಳ್ಕೊಳ್ಬೇಕಿಲ್ಲಿ. ಅದಕ್ಕೆ ಉತ್ಕೃಷ್ಟ ಅವಧಿ ಎಷ್ಟಿದೆ ಅಂತದ್ದು 6 ತಿಂಗಳು ಅಂತ ತಿಳ್ಕೊಳ್ಬೇಕಿಲ್ಲಿ. ಇದಕ್ಕೆ ಅನುಶನ್ ಅಂತ ಸಹ ಹೇಳ್ತಾರೆ. ಇದಕ್ಕೆ ಅಸಾರ್ವಕಾಲಿಕ ಏನಂತಾರೆ, ಇದಕ್ಕೆ ಅಸಾರ್ವಕಾಲಿಕ ಅನುಶನ ಉಪವಾಸ ಅಂತ ತಿಳ್ಕೊಳ್ಬೇಕು ಇದಕ್ಕೆ. ಈ ಪ್ರಕಾರ इस अनशन तप को करने से ಪವಿತ್ರ ಸಂಯಮ ವೃದ್ಧಿಗಂತ ಹೋತಾ ಹೇ. ಈ ಅನಶನ ಉಪವಾಸ ಆದಿ ಮಾಡೋದ್ರಿಂದ ಏನಾಗತ್ತೆ, ಪವಿತ್ರವಾದ ಸಂಯಮದಲ್ಲಿ ಏನಾಗತ್ತೆ, ವೃದ್ಧಿ. तथा बहुत दोषों का आकर ऐसे ग्राम में प्रवेश रुक जाता है. अर्थात उपवास करने से आहारार्थ ग्राम में जाना पड़ता था, वह रुक जाता है. ಏನ್ ಹೇಳ್ತಾರೆ ನೋಡ್ರಿ, ಉದಾಹರಣೆ ಬಹಳ ಸುಂದರವಾಗಿ ಕೊಟ್ರು. ಇಂತಹ ಉಪವಾಸಗಳನ್ನ ಮಾಡಿದಾಗ ಏನಾಗತ್ತೆ ಅಂತಂದ್ರ ಬಹುತ್ ದೋಷೋಂಕ, ಬಹಳಷ್ಟು ದೋಷಗಳಾಗವಿದಾವ್ ನಮಗೆ. ಆಹಾರಕ್ಕೆ ಹೋಗ್ಬೇಕಾದ್ರೆ ಹಿರಿಯಾಪತ್ ಶುದ್ಧಿಯಿಂದ ಹೋಗಬೇಕು, ಹಿರಿಯ ಸಮಿತಿಯಿಂದ ಹೋಗಬೇಕು. ಅಲ್ಲಿ ಹೋದ್ವಿ, ಮೌನ ಅಂತೂ ಇರತ್ತೆ, ಭಾಷಾ ಸಮಿತಿ ವಿಚಾರ ಇಲ್ಲ. ಅಲ್ಲಿ ಹೋದ ನಂತರ ಏಷನಾ ಸಮಿತಿ ಮಾಡಬೇಕು. ಏಷನಾ ಸಮಿತಿ ಅಂದ್ರೆ ನೋಡ್ಬೇಕು, ಶೋಧನ ಮಾಡಬೇಕು. ಇದರಲ್ಲಿ ಆಗುವಂತ ದೋಷಗಳೇನಿದಾವ, ಈ ದೋಷಗಳಿಂದ ಏನಾಗತ್ತೆ, ಬಚಾವ ಆಗುತ್ತದೆ ಉಪವಾಸ ಮಾಡೋದ್ರಿಂದ. ಮತ್ತೇನ್ ಹೇಳ್ತಾರೆ ಇಲ್ಲಿ, ಅರ್ಥಾತ್ ಉಪವಾಸ ಕರ್ನೇಸೆ, ಉಪವಾಸ ಮಾಡೋದ್ರಿಂದ ಆಹಾರಾರ್ಥ ಗ್ರಾಮ ಮೇ ಜಾನಾ ಪಡ್ತಾ ಥಾ ವಹ ರುಕ್ ಜಾತಾ ಹೇ. ಆಹಾರಗೋಸ್ಕರ ನಾವು ಊರಲ್ಲಿ ಅಲಿಬೇಕಾಗತ್ತಲ್ಲ, ಊರಲ್ಲಿ ಪ್ರವೇಶ ಮಾಡಬೇಕಾಗತ್ತೆ, ಕಾಡುಗಳನ್ನ ಬಿಟ್ಟು. ಅಂತಹ ಸಂದರ್ಭದಲ್ಲಿ ಉಪವಾಸ ಮಾಡೋದ ಸಂದರ್ಭದಲ್ಲಿ ಆ ಊರಲ್ಲಿ ಹೋಗುವಂತ ಏನಾಗತ್ತೆ, ಪ್ರಸಂಗ ಬರುವುದಿಲ್ಲ. ಅಲ್ಲಿಂದ ನಾವು ಬಚಾವಾಗ್ತೀವಿ ಅಂತ ತಿಳ್ಕೊಳ್ಬೇಕಿಲ್ಲಿ. रुक जाता है. ग्राम आदि में जाने से विविध दृश्य, विविध जन संपर्क होता है. उससे अनेक संकल्प विकल्पों की उत्पत्ति होती है. ಊರಲ್ಲಿ ಹೋಗೋದು ಯಾಕೆ ಒಳ್ಳೇದಾಗತ್ತೆ, ಹೋಗದಿದ್ರೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾರ, ಊರಲ್ಲೆಲ್ಲ ಹೋದಾಗ ಅನೇಕ ಜನರ ಸಂಪರ್ಕ ಆಗತ್ತೆ, ಸಂಬಂಧಗಳಾಗ್ತಾವ. ಆಮೇಲೆ ದೃಶ್ಯ, ಅನೇಕ ವಿವಿಧ ಪ್ರಕಾರದ ದೃಶ್ಯಗಳನ್ನು ನೋಡ್ಬೇಕಾಗುತ್ತದೆ. ಅದರಿಂದ ಏನಾಗತ್ತೆ ಅಂದ್ರ ಸಂಕಲ್ಪ ವಿಕಲ್ಪೋಂಕಿ ಉತ್ಪತ್ತಿ ಹೋತಿ ಹೇ. ಅದರಿಂದ ಸಂಕಲ್ಪ ಮತ್ತು ವಿಕಲ್ಪಗಳ ಉತ್ಪತ್ತಿ ಆಗ್ತಿತಿಲ್ರಿ. ಅದಕ್ಕೆ ನೋಡ್ರಿ, ಆಹಾರ ಒಂದು ಕೆಲವೊಂದು ಮುನಿಗಳು ಆಹಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಭಗವಂತರ ಹತ್ರ ಭಾವನೆ ಮಾಡ್ತಾರೆ, ಹೇ ಭಗವಾನ್, ನಾವೆಲ್ಲವನ್ನು ತ್ಯಾಗ ಮಾಡಿದೀವಿ, ಈ ದಿನದಲ್ಲಿ ಒಂದು ಸರ್ತಿ ಹೋಗ ಶ್ರಾವಕರ ಮನೆಗೆ ಹೋಗೋದಿದೆಯಲ್ಲ, ಇದನ್ನು ಬೇಗ ತ್ಯಾಗ ಮಾಡಿಸ್ಬಿಡಪ್ಪ ಅಂತ ಭಾವನೆ ಮಾಡ್ತಿರ್ತಾರ. ಇದು ನನಗೆ ಆ ಶ್ರಾವಕರ ಮನೆಗೆ ಹೋಗೋದು ಏನಿದೆಯಲ್ಲ, ಒಂದು ದಿನದಲ್ಲಿ ಒಂದು ಸರ್ತಿ ಆ ಶ್ರಾವಕನ ಮನೆಗೆ ಹೋಗಿ ಆ ಶ್ರಾವಕನ ಮುಂದೆ ಈ ಕೈ ಯಾಚನೆ ಮಾಡುವಂತ ಪ್ರವೃತ್ತಿ ಬರುತ್ತಲ್ಲ, ಇದು ಕೂಡ ಏನಾಗಲಿ ಆದಷ್ಟು ಬೇಗ ನಿಂತು ಹೋಗ್ಲಿ ಅನ್ನುವಂತ ದಿಗಂಬರ ಭಾವನೆ ಮಾಡ್ತಿರ್ತಾರೆ ಮುನಿಗಳು. ಇದನ್ನ ಯಾಚನೆ ಅದು ಮತ್ತೆಂತದ, ಬೇಗ ಕೊಡಲ್ಲ, ಕಾಡ್ತಿರ್ತೀರ, ಅದು ಹಾಕ್ಲೋ, ಇದು ಬಿಡ್ಲೋ, ಅದು ಮಾಡ್ಲೋ, ಇದು ಮಾಡ್ಲೋ, ಟೆನ್ಷನ್ ಎಷ್ಟಿರುತ್ತೆ ಗೊತ್ತಾದ್ರಲ್ಲಿ. ಯಾಚನೆನೇ ಅದು. ಕೈ ಬಿಟ್ಟು ಕೆಳಗಡೆ ಕೂತ್ಕೊಂಡ್ರೆ ಅದೊಂದು ಟೆನ್ಷನ್, ಯಾಚನೆ ಎಷ್ಟೋ ತನಕ ಕೈ ಕೂತ್ಕೊಳ್ಳೋದು ಅದೊಂದು ಟೆನ್ಷನ್, ವಿಕಲ್ಪ, ಸಂಕಲ್ಪ ವಿಕಲ್ಪ ಅಂತ ಬಂತಲ್ಲ, ಇವೆಲ್ಲದರಲ್ಲಿ ಬಂದು ನೋಡ್ರಿ ಇವೆಲ್ಲ. ಈ ಪ್ರಕಾರ ಇಲ್ಲಿ
ವಿಕಲ್ಪಗಳು ಉತ್ಪತ್ತಿ ಆಗ್ತಿರ್ತಾವ. कषाय वृद्धि के कारण भी मिलते हैं, जैसे कोई दुष्ट गाली आदि देने लगता है अथवा राग की वृद्धि करने वाली मनोहर वस्तु देखने में आती है. यदि उपवास है तो उक्त दोषों से भरे ग्राम में नहीं जाना पड़ता है और उससे सहज कषाय भाव, राग द्वेष भाव आदि दोष ರೋಗ ದಿಯೇ ಜಾತೆ ಹೇ. ಎಷ್ಟು ಉತ್ತಮ ನೋಡ್ರಿ ಉಪವಾಸ ಮಾಡೋದು. ಯಾವ್ದು ಸಹವಾಸನೇ ಇಲ್ಲ, ಯಾವ್ದು ಕಿರಿಕಿರಿನೇ ಇಲ್ಲ, ಎಲ್ಲಿ ಯಾರು ನೋಡೋದು ಇಲ್ಲ, ಯಾರ ಮೇಲೆ ಕಷಾಯ ಮಾಡೋದು ಇಲ್ಲ, ಯಾವ್ದು ವಿಕಲ್ಪ ಇಲ್ಲ, ಯಾವ್ದು ಸಂಕಲ್ಪ ಇಲ್ಲ, ಟೆನ್ಷನ್ ಇಲ್ಲ ಉಪವಾಸ ಮಾಡೋದ್ರಿಂದ. ಹೌದಿಲ್ರಿ? ಸುಮ್ಮನೆ ಮಾಡಿಬಿಟ್ಟು ಸುಮ್ಮನೆ ಬಾಗಲ ಹಾಕೊಂಡು ಕುತ್ಕೊಂಡ್ಬಿಡೋದು ಒಳಗಡೆ. ಕಾಡಲ್ಲಿ ಅಂತೂ ಇರಕ್ ಆಗ್ತಿಲ್ಲ, ಈ ನಾಡಲ್ಲಿ ಇದೀವಿ, ನಾಡಲ್ಲಿ ನಾವು ಲಾಕ್ ಮಾಡ್ಕೊಂಡು ಕುತ್ಕೊಂಡ್ರು ಬಹಳ ಶಾಂತವಾಗಿರ್ತೀವಿ ಅವಾಗ. ಕೆಲವೊಬ್ರು ಕಂಪ್ಲೇಂಟ್ ನಮ್ಮ ಏನಂತಂದ್ರೆ ಮಹಾರಾಜರು ಯಾವಾಗ ನೋಡಿದಾಗ ಬಾಗಲ ಹಾಕೊಂಡ ಕೂತಿರ್ತಾರಂತ. ಯಾವಾಗ ನೋಡಿದಾಗ ಬಾಗಲ ಹಾಕೊಂಡ ಕೂತಿರ್ತಾರ, ಬಾಗಲ ಓಪನೇ ಇರಲ್ಲ, ದರ್ಶನಕ್ಕೆ ಸಿಗಲ್ಲ ಮಹಾರಾಜರು ಅಂತ ಕೆಲವ್ರದ್ದು ಕಂಪ್ಲೇಂಟ್ ಅದು. ಇವ್ರಿಗೋಸ್ಕರ ಬಾಗಲ ತಕೊಂಡು ಕುನ್ಬೇಕು, ಯಾರು ಬರ್ತಾರ ಯಾರು ಬರ್ತಾರ ಯಾರು ಬರ್ತಾರ ಯಾರು ಬರ್ತಾರ ಕಾಯ್ಕೋತ್ ಕೊಡ್ಬೇಕು ಅವ್ರನ್ನ. ಅವ್ರು ಬಂದಾಗ ನಾವ್ ಇರ್ಬೇಕಂತ ಇಲ್ಲಿ. ನಮಗೋಸ್ಕರ ಅವ್ರು ಕಾಯೋರಿಲ್ಲ, ಅವ್ರಿಗೋಸ್ಕರ ನಾವು ಕಾಯೋದಂತ. ಈಗ ನೋಡ್ರಿ, ಇವರೆಲ್ಲ ಬಂದಾರ, 3 ಜನ ಬಂದಾರ. ನಾನು 12:15 ಬಾಗಲ ಹಾಕಿದ್ದೆ ಇವತ್ತು. ಎಷ್ಟು 1:15 ಬಾಗಲ ಓಪನ್ ಮಾಡಿದೆ. ಅಲ್ಲಿ ತನಕ ಅವ್ರು ಇಲ್ಲೇ ಮೇಲೆ ಹೋದ್ರೆ ಮಂದಿರ ದರ್ಶನ ಮಾಡಿದ್ರೆ, ಕೆಳಗೆ ಹೋದ್ರೆ ಇಲ್ಲಿ ಸುತ್ತಾಡಿದ್ರೆ, ಎಲ್ಲ ಕಡೆ ಟೈಮ್ ಕಾಯ್ಕೊಂತ ಕೂತ್ರ ಅವರು. ಕೆಲವೊಬ್ರು ಸೀದಾ ಮನೆಗೆ ಹೋಗ್ಬಿಡ್ತಾವ. ಮಹಾರಾಜರ ದರ್ಶನ ಇಲ್ಲ, ಮಹಾರಾಜರು ಸಿಗೋದೇ ಇಲ್ಲ, ಮಹಾರಾಜರ ಬಾಗಲ ಹಾಕೊಂಡ ಕೂತಿರ್ತಾರ. ಇವ್ರಿಗೋಸ್ಕರ ಕಾಯ್ಕೋತ್ ಕೊಡ್ಬೇಕು ನಾವ? ಅಗತ್ಯನೇ ಇಲ್ಲ. ಬಂದ್ರೆ ಬರ್ತಾರ, ಬಿಟ್ರೆ ಬಿಡ್ತಾರ. ಹೌದಿಲ್ರಿ ಅಮ್ಮ? ಏನ್ ಮಾಡೋದು? ದರ್ಶನ ಆಗತ್ತೆ. ಪುಣ್ಯ ಇದ್ರೆ ಅವ್ರಿಗೆ ಕಾಯುವಂತ ಅವಸ್ಥೆ ಇದ್ರೆ ಕಾಯಿಲಿ, ದರ್ಶನ ಆಗತ್ತೆ. ಇಲ್ಲಾದ್ರೆ ಮನೇಲಿ ಹೋಗ್ತಾರ, ಸಂಸಾರದಲ್ಲಿ ಹೋಗಿ ಸಿಕ್ಕಾಕೊಳ್ತಾರ ಅನ್ಕೊಳ್ಬೇಕು. ಅವ್ರು 2 ಜನ ನಿಂತಿದ್ರು, ಸಂಶಯದಾರ್ ಬಂದವರು, ಅವರು ಕೂಡ ಕಾಯ್ಕೊಳ್ಳುವಂತ ನಿಂತಿದ್ರು. ಈ ಪ್ರಕಾರ ಚೆನ್ನಾಗಿದ್ದಿಲ್ರಿ ಇದು ಉಪವಾಸ ಮಾಡೋದು? ಇಲ್ಲ ಮಹಾರಾಜಲ್ಲ, ಚೆನ್ನಾಗಿದೆ. ಇಲ್ಲಿ ಉತ್ಕೃಷ್ಟ ಭಾವನೆಯಿಂದ ಏನ್ ಹೇಳ್ತಾರ ಅಂತಂದ್ರೆ, ಅನುಶನದಲ್ಲಿ 2 ಭೇದ ಮಾಡಿದ್ರು. ಅದರಲ್ಲಿ ಅಸಾರ್ವಕಾಲಿಕ ಅನುಶನದ ಬಗ್ಗೆ ಚರ್ಚೆ ನಡೀತಾ ಇದೆ. ಉಪವಾಸ ಮಾಡೋದ್ರಿಂದ ಏನೇನು ಲಾಭ ಇದೆ ಮುನಿಗಳಿಗೆ ಹೇಳ್ತಾ ಇದ್ರಲ್ಲ ಅವರು. ಉಪವಾಸ ಮಾಡೋದ್ರಿಂದ ಏನೇನ್ ಲಾಭ ಆಗತ್ತೆ? ಊರಲ್ಲಿ ಹೋಗುವಂತ ಪರಿಸ್ಥಿತಿ ಬರುವುದಿಲ್ಲ, ಮನೆಗೆ ಮುದ್ರ ಹಿಡ್ಕೊಂಡು ಸುತ್ತೋದು ಅವಶ್ಯಕತೆ ಬರುವುದಿಲ್ಲ, ಅವ್ರ ಮನೆಗೆ ಹೋಗಿ ಕೈ ಕೆಳಗಡೆ ಮಾಡಿಕೊಂಡು ಯಾಚನೆ ಮಾಡುವಂತ ಪ್ರವೃತ್ತಿ ಬರುವುದಿಲ್ಲ. ಇದೆಲ್ಲ ಮಾಡೋ ಸಮಯದಲ್ಲಿ ಅನೇಕ ಬೇಡವಾದ ದೃಶ್ಯಗಳು ಕೂಡ ನಮ್ಮ ಕಣ್ಣು ಮುಂದೆ ಬಂದಿರ್ತಾವ. ಆ ದೃಶ್ಯಗಳನ್ನು ನೋಡುವಂತ ಭಾವನೆ, ನೋಡುವಂತ ಪ್ರಸಂಗಗಳು ಬಂದಿರಲ್ಲ. ಆ ದೃಶ್ಯಗಳು ನೋಡಿದಾಗ ರಾಗ ದ್ವೇಷ ಪರಿಣಾಮಗಳಾಗ್ತಾವ, ಸಂಕಲ್ಪ ವಿಕಲ್ಪ ಪರಿಣಾಮಗಳಾಗ್ತಾವ. ಇವೆಲ್ಲಾ ಪ್ರಕಾರದ ದೋಷಗಳಿಂದ, ಇವೆಲ್ಲಾ ಪ್ರಕಾರದ ಕಷಾಯ ಆದಿ ಭಾವಗಳಿಂದ ನಾವು ಬಚಾವ್ ಮಾಡ್ಕೊಳ್ಬಹುದಿಲ್ಲ. ಏನಕ್ಕ? ಉಪವಾಸ ಮಾಡ್ರೆ ಬಚಾವ್ ಮಾಡ್ಕೊಳ್ತೀವಿ. ಉಪವಾಸ ಮಾಡ್ರೆ ಅವ್ರದ್ದು ನಮ್ಮದು ಸಂಪರ್ಕನೇ ಇಲ್ಲಲ್ಲ, ಸಂಬಂಧನೇ ಇಲ್ಲ. ಶ್ರಾವಕರದು ಮತ್ತು ಮುನಿಗಳದು ಸಂಬಂಧ ಆಗೋದು ಯಾವಾಗ? ಶ್ರಾವಕರದು ಮತ್ತು ಮುನಿಗಳದು ಸಂಪರ್ಕ ಬರೋದು ಯಾವಾಗ? ದಿನದಲ್ಲಿ 1 ಸರ್ತಿ. ದಿನದಲ್ಲಿ ಎಷ್ಟು ಸರ್ತಿ? 1 ಸರ್ತಿ. ಅದು ಯಾವಾಗ? ತಿನ್ನೋದಕ್ಕೋಸ್ಕರ, ಆಹಾರದಕ್ಕೋಸ್ಕರ ಹೋದಾಗ ಮಾತ್ರ ಅಲ್ಲಿ ಸಂಪರ್ಕ ಆಗ್ತಿರ್ತವ. ಅದಕ್ಕೆ ಹೋಗದಿದ್ದರೆ ಈ ಕೆಟ್ಟವಾದ ಪರಿಣಾಮ, ರಾಗದ್ವೇಷ ಪರಿಣಾಮ, ಕಷಾಯ ಪರಿಣಾಮಗಳು ಆಗೋದೇ ಸಂದರ್ಭನೇ ಇಲ್ಲಲ್ಲ. ಅದಕ್ಕಿಂತ ಒಳ್ಳೇದಲ್ಲ ಇದು. ರೂಮಲ್ಲಿ ಕುತ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾರೆ ಇಲ್ಲಿ. ನಿಮ್ಮದು ಏನಾರ ಮಾಡ್ಕೋರಿ ಕಡೆ ನೀವು. ಶ್ರಾವಕರು ಏನಾರ ಮಾಡ್ಕೊಡ್ರಿ. ಯಾರಿಗೋಸ್ಕರ ದೀಕ್ಷಾ ತಗೊಂಡಿ ನಾನು ಮೇಡಮ್ ಹೇಳ್ರಿ? ದೀಕ್ಷಾ ನಾನು ಯಾರಿಗೋಸ್ಕರ ತಗೊಂಡಿದ್ದೀನಿ? ಶ್ರಾವಕರಿಗೋಸ್ಕರನಾ? ಇಲ್ಲಪ್ಪ, ನನಗೋಸ್ಕರ. ನನಗೇನು ಒಳ್ಳೇದಿದೆ ಅದನ್ನ ನಾವು ಮಾಡ್ಲೇಬೇಕಂತ ಹೇಳ್ತಾರೆ ಆಚಾರ್ಯ ಭಗವಂತರು. ನಾನು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ನನಗದು. ನನಗದು ಅಗತ್ಯನೇ ಇಲ್ಲ. ನಾನೇ ಧರ್ಮ ಪ್ರಭಾವನ ಮಾಡಿದ್ರಮ್ಮ, ನೀವೆಲ್ಲ ಏನ್ ಮಾಡ್ತೀರಾ? ಎಲ್ಲ ನಾವೇ ಮುನಿಗಳೇ ನಾವು ಮಾಡ್ಕೋತ ಕೂತ್ಕೊಂಡ್ರೆ ನೀವೇನ್ ಮಾಡೋರು ಹೇಳ್ರಿ? ನಿಮಗೂ ಏನಾದ್ರೂ ಒಂದು ಜವಾಬ್ದಾರಿ ಇದೆ ಧರ್ಮದ ಬಗ್ಗೆ, ನಿಮಗೂ ಏನಾದ್ರೂ ಒಂದು ಕರ್ತವ್ಯಗಳಿದಾವ, ನೀವು ಅದನ್ನ ಮಾಡ್ಬೇಕಲ್ಲ ಪಾಲನೆ. ಎಲ್ಲಾ ಮುನಿಗಳೇ ಮಾಡ್ಕೋತ ಕೂತ್ರಮ್ಮ, ನೀವೇನ್ ಮಾಡೋರು? ಎಲ್ಲ ಸಮಾಜದವ್ರು ಹೇಳ್ರಿ, ಶ್ರಾವಿಕರು ಏನ್ ಮಾಡೋರು ಹೇಳ್ರಿ? ಜೈನ ಸಮಾಜದಲ್ಲಿ ಹುಟ್ಟಿದವ್ರು ಎಲ್ಲರೂ ಏನ್ ಮಾಡೋರು ಹೇಳ್ರಿ ನೀವು? ಇದೇ ಮಾಡೋರು ನೀವು. ಬರೀ ನೀವೇನೋ ಆಗ್ಬೇಡ್ರಿ, ಕೈಯಲ್ಲಿ ಪಿಂಚಿ ತಗೊಳ್ಬೇಡ್ರಿ. ಇದೊಂದು ಬಹಳ ಬೇಸರದ ಸಂಗತಿ ಇದು ನನಗೆ. ದೀಕ್ಷಾ ತಗೋರು ಅಂದ್ಕೊಟ್ಲೆ ಅದಕ್ಕೆಲ್ಲ ಬೇಕಲ್ಲ, ಯೋಗ ಬೇಕಲ್ಲ, ಪುಣ್ಯ ಬೇಕಲ್ಲ ಅಂತ ಎಲ್ಲರ ಬೈಲಿ ಅದೊಂದು ಕಂಠಸ್ಥ ಮಾಡ್ಕೊಂಡ್ಬಿಟ್ಟಾರೆ. ಗಿಳಿಪಾಠ ಆಗ್ಬಿಟ್ಟಿದೆ ಎಲ್ಲರಿಗೆ ಅದು.
ಈ ಪ್ರಕಾರ ಇಲ್ಲಿ ಈ ಕಷಾಯ ಆದಿ ರಾಗ ದ್ವೇಷ ಆದಿ ದೋಷಗಳಿಂದ ನಾವು ಬಚಾವ್ ಆಗಬಹುದು ಉಪವಾಸ ಆದಿ ಮಾಡೋದ್ರಿಂದ ಅಂತ ಹೇಳ್ತಾರೆ. ಉತ್ಕೃಷ್ಟ ಸ್ಥಿತಿ ಎಷ್ಟಿದೆ ಅದ್ರದ್ದು? 6 ತಿಂಗಳು. 1 ದಿವಸ ಹಿಡ್ಕೊಂಡು 6 ತಿಂಗಳ ತನಕ ಉಪವಾಸ ಮಾಡಬಹುದು. ಅದಕ್ಕೆ ಒಂದು ಮರ್ಯಾದೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಕಾರ. ಔಮೋದರ್ಯ ತಪ, 2ನೇ ತಪ ಯಾವುದು? ಔಮೋದರ್ಯ ತಪ. ಇದರಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಪುರುಷ ಕಾ ಸ್ವಾಭಾವಿಕ ಭೋಜನ್ 32 ಗ್ರಾಸ ಪ್ರಮಾಣ ಹೇ. ಈ ಮುನಿಗಳದು ಆಹಾರ ಭೋಜನದ ಎಷ್ಟು ತುತ್ತು ಆಹಾರ ತಿನ್ಬೇಕಂದ್ರೆ 32 ತುತ್ತು ಆಹಾರ ತಿನ್ಬೇಕಂತ ಹೇಳಿದ್ರಿ ಇಲ್ಲಿ. ಜಾಸ್ತಿ ಲಾಸ್ಟ್ ಪ್ರಮಾಣ ಎಷ್ಟಿದೆ? 32 ಗ್ರಾಸ್, 32 ತುತ್ತುಗಳನ್ನ ಆಹಾರ ತಿನ್ಬೇಕು ಪ್ರಮಾಣ ಹೇ. और स्त्रियों को 28 ಗ್ರಾಸ್ ಪ್ರಮಾಣ ಹೇ. ಮುನಿಗಳಿಗೆ 32 ಮತ್ತು ಮಾತಾಜಿಗಳಿಗೆ 28 ಅಂತ ಹೇಳ್ತಾರ. ಐಸಾ ಜಿನೇಂದ್ರ ದೇವನೇ ಕಹಾ ಹೈ, ಈ ರೀತಿ ಜಿನೇಂದ್ರ ಭಗವಂತರು ಹೇಳಿದ್ದಾರೆ. ಇತನೆ ಆಹಾರ ಸೆ ತೃಪ್ತಿ ಹೋ ಜಾತಿ ಹೈ. ಇಷ್ಟ ಆಹಾರ ತಿಂದ್ರೆ ಏನಾಗತ್ತೆ? ತೃಪ್ತಿ ಆಗುತ್ತಿಲ್ರಿ. ಚಂತನಕ ಬೆಳಗ್ಗೆ ಒಮ್ಮೆ ಎದ್ದು ರಾತ್ರಿ ಹಾಸಿಗೆಯಾಗ ಕಾಲ್ ಹಾಕೋ ತನಕ ತಿಂತಾನ ಇರ್ತೇವ್ ನಾವು ಕುರಿಗಳ ತರ, ಹೌದಲ್ರಿ? ಕುರಿಗಳ ತರ ಬೆಳಗ್ಗೆ ಒಮ್ಮೆ ಎದ್ದು ಹಾಸಿಗೆಯಾಗಿಂದ ಹೊರಗೆ ಬಂದು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಪುನಃ ರಾತ್ರಿ ಹಾಸಿಗೆ ಕಾಲ್ ಹಾಕೋ ತನಕ ತಿಂತಾನೆ ಇರ್ತೀವಿ ಕುರಿಗಳ ತರ. 28 ಗ್ರಾಸದಲ್ಲಿ ಎಲ್ಲಿ ಸಾಕಾಗತ್ತೆ ಮಹಾರಾಜ್ರ? 32 ತುತ್ತಲ್ಲಿ ಎಲ್ಲಿ ಸಾಕಾಗತ್ತೆ? ಹೌದಿಲ್ರಿಪ್ಪ? ಏನ್ ಮಾಡ್ಬೇಕ? ಸಾಕಾಗತ್ತಿಲ್ರಿ. ಗ್ರಾಸ್ ಅಂದ್ರೆ ಎಷ್ಟು ಇಲ್ಲಿ ಹೇಳ್ತಾರ? ಭಾವಾರ್ಥ 1 ಗ್ರಾಸ್ 1 ತುತ್ತು ಅಂದ್ರೆ ಎಷ್ಟು? 28 ತುತ್ತು. ಇದೇನು 28 ತುತ್ತಲ್ಲಿ ಹೊಟ್ಟೆ ತುಂಬತ್ತ ಅಂತ ಅನ್ಕೊಳ್ಬಹುದು ನೀವು. 28 ತುತ್ತು ತಿನ್ಬೇಕಾದ್ರೇನೆ ಸಾಕಾಗಿ ಬಿಟ್ಟಿರ್ತಿತ್ತು ನಿಮ್ಗೆ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ 1 ಗ್ರಾಸ್ 1 ತುತ್ತು ಅಂದ್ರೆ ಎಷ್ಟು? 1000 ಚಾವಲೋ ಕಾ 1 ಗ್ರಾಸ್ ಮಾನಾ ಹೇ. 1,000 ಅಕ್ಕಿ ಕಾಳದು 1 ಗ್ರಾಸ್ ಅಂತ ಹೇಳ್ತಾರಲ್ಲಿ. ಇದು ನಿಯಮಗಳನ್ನು ಮಾಡಿದ್ದಾರೆ ಕೆಲವೊಬ್ರು ಇದನ್ನೂ ನಿಯಮಗಳನ್ನು ಮಾಡಿದ್ದಾರೆ. ಅಡಿಗೆ ಮಾಡ್ಬೇಕಾದ್ರೆ ಅಕ್ಷತೆ ಕಾಳು ಏನಿಸಿ ಹಾಕ್ತಾರೆ ಕೆಲವೊಬ್ರು. ಮುನಿಗಳು ನೇಮ ಮಾಡಿದಾಗ ತಾಯಿಂದೇವ್ರು ಚೌಕ ಮಾಡೋರು ಆ 1000 ಅಕ್ಷತೆ ಕಾಳನ್ನ ಏನಿಸಿ ಆ 1000 ಅಕ್ಕಿ ಕಾಳಿಂದ ಅನ್ನ ಮಾಡಿ ಅದು 1 ಗ್ರಾಸದ ಆಹಾರ. ಅದು ಆ ಅನ್ನ ಎಲ್ಲ ಆ ಮುನಿಗಳ ಕೈಲಿ ಒಂದೇ ಸುತ್ತಿಗೆ ಹಾಕಬೇಕಾದನ್ನ. ಹೀಗೆ ಒಂದೇ ಸುತ್ತಿಗೆ ಆ 1000 ಅನ್ನನ ಅಗಳಿದಾವಲ್ಲ, ಆ ಅಗಳದ 1 ಗ್ರಾಸ ಅಂತ ಹೇಳ್ತಾರೆ ಅದಕ್ಕೆ. ऐसे 32 ಗ್ರಾಸ್ वाला आहार पुरुष के लिए क्षुधा शांतिकारक है. ಶುದ್ಧವನ್ನು ಶಾಂತಿ ಮಾಡೋದಕ್ಕೋಸ್ಕರ ಈ ರೀತಿ ತಗೊಳ್ಬಹುದು. 28 ಗ್ರಾಸ್ 28 ಗ್ರಾಸ ಪ್ರಮಾಣ ಆಹಾರ ಸ್ತ್ರೀಯೋ के लिए ತೃಪ್ತಿಕಾರಕ है. 28 ಗ್ರಾಸ್ 28 ತೂತು ಪ್ರಮಾಣ ಆ ಸ್ತ್ರೀಯರು ಅಂದ್ರೆ ಮಾತಾಜಿ ಆದಿಗಳು ಅದಕ್ಕೆ ಅವರು ತೃಪ್ತಿ ತನ್ನ ಶುದ್ಧವನ್ನು ತೃಪ್ತಿ ಮಾಡಿಕೊಳ್ಳಬಹುದು ಅಂತ ಇಲ್ಲಿ ಹೇಳ್ತಾರ. ಯೋಚನೆ ಮಾಡ್ರಿ ನೋಡ್ರಿ ಹೆಂಗ್ ಮಾಡ್ತೀರಿ. ಏನ್ ಮಾಡ್ತೀರಿ? ಯೋಚನೆ ಮಾಡ್ರಿ. ಇದೆಲ್ಲ ಎದರಲ್ಲಿ ಬರುತ್ತೆ? ಔಮೋದರ್ಯ ತಪದಲ್ಲಿ ಬರುತ್ತೆ. ಅದು ಯಾವ ತಪದಲ್ಲಿ? ಔಮೋದರ್ಯ ತಪದಲ್ಲಿ ಇದು ಬರುತ್ತೆ. ಉಕ್ತ ಪ್ರಮಾಣಭೂತ ಆಹಾರ में से एक ग्रास कम करते हुए 1 ग्रास प्रमाण शेष तक घटाते जाना ಔಮೋದರ್ಯ ತಪ है. ಇದಕ್ಕೆ ಯಾವ ತಪ್ಪ ಅಂತ ಹೇಳ್ತಾರ? ಔಮೋದರ್ಯ ತಪ. ಏನ್ ಹೇಳ್ತಾರೆ ಇಲ್ಲಿ? ಉಕ್ತ ಪ್ರಮಾಣಭೂತ 32 ಗ್ರಾಸದಿಂದ ಪ್ರಾರಂಭ ಆಗಿ ಕಡಿಮೆ ದಿನ ಒಂದೊಂದು ಗ್ರಾಸ ಕಡಿಮೆ ಮಾಡ್ತಾ 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 ಕೊನೆಗೆ 1 ಗ್ರಾಸ ಉಳಿದಿರುತ್ತೆ, 1 ತುತ್ತು ಉಳಿದಿರುತ್ತೆ. ಆ 1 ತುತ್ತು ಉಳಿಯೋ ತನಕ ಬರೋದು 1 ತುತ್ತು ಆದ ನಂತರ ಅಲ್ಲಿ ತನಕ ಅರ್ಥಾತ್ 32 ग्रासों से 1 ग्रास तक कम आहार लेना, 2 ग्रास कम लेना, ऐसे करते करते 1 ग्रास ही आहार लेना. इस प्रकार ಔಮೋದರ್ಯ ಅನೇಕ ಪ್ರಕಾರ का है. ಈ ಪ್ರಕಾರ ಇಲ್ಲಿ ಔಮೋದರ್ಯ ತಪ ಅಂತ ಹೇಳ್ತಾರ. ಅದರಲ್ಲಿ ಔಮೋದರ್ಯ ಮತ್ತೆ ಅನೇಕ ಪ್ರಕಾರ ಇದಾವ. ನಾನು ಹೊಗಳ್ಕೊಳ್ತಾ ಇದೀನಂತಲ್ಲ, ಆದ್ರೆ ಇದರಲ್ಲಿ ನಮ್ಮದು ಜೈನರ ಗುತ್ತಿಯಲ್ಲಿ ಚತುರ್ಮಾಸ ಮಾಡಿದ್ದೆ ಹೋದ ವರ್ಷ. ಹೋದ ವರ್ಷ ಅಲ್ಲ, ಅದಕ್ಕಿಂತ ಹೋದ ವರ್ಷ ಆ ಸಮಯದಲ್ಲಿ ನಾನು 9 ತುತ್ತು ಆಹಾರ ತಗೊಂಡು 9ರಿಂದ ಕಡಿಮೆ ಮಾಡ್ತಾ 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 ಡೈಲಿ ಒಂದೊಂದು ತುತ್ತು ಕಡಿಮೆ ಮಾಡೋದು. ಅವ್ರು ಎಷ್ಟು ಕೊಡ್ತಾರ ಅಷ್ಟು, ಎಷ್ಟು ಆಹಾರ 1 ತುತ್ತಲ್ಲಿ ಏನ್ ಕೊಡ್ತಾರ ಅದನ್ನಷ್ಟು ಒಂದ್ ಸರ್ತಿ ಮುಗಿತ್ರೆ ಅದು 1 ತುತ್ತು ಕಲಸ ಆಯ್ತದು. ನೀವು ಇಷ್ಟ ಹಾಕಿದ್ರು ಅದು 1 ತುತ್ತು, ಇಷ್ಟ ಹಾಕಿದ್ರು 1 ತುತ್ತು. ಅದು ಈ ಪ್ರಕಾರ ಬಹಳ ಹುಷಾರಿದ್ರಲ್ಲಿ ಎಲ್ಲ ಜನರೆಲ್ಲವರು ಒಮ್ಮೆ ಹಾಕಿ ಬಿಡೋರು 4-5 ರೊಟ್ಟಿ ಕೈಯಲ್ಲಿ ಹಾಕಿ ಬಿಡೋರು. ಇಂಥ ಹುಚ್ಚುಗಳು ಅವತ್ತು ತಿನ್ನೋಸ್ತಕ ಸಾಕಾಗೋದು ನನಗೆ. ಅದು
9ರಿಂದ ಕಡಿಮೆ ಮಾಡ್ತಾ ಮಾಡ್ತಾ 1ಕ್ಕೆ ಬಂದು 1 ಆದಾಗ ಉಪವಾಸ ಮಾಡಿ 2ನೇ ದಿವಸ ಮತ್ತೆ 1ರಿಂದ ಪ್ರಾರಂಭ ಮಾಡಿ 9ರ ತನಕ. ಹೀಗೆ ಔಮೋದರ್ಯ ತಪ ನನ್ನಲ್ಲಿ ಜನರು ಗೊತ್ತಿದ್ದಾಗ ಒಂದ್ಸರ್ತಿ ಈ ರೀತಿ ಮಾಡಿದ್ವಿ. 9ರಿಂದ ಮಾಡಿದ್ವಿ. 32 ಹೇಳೋದ್ರಲ್ಲಿ ಪ್ರಮಾಣ ಇದೆ, ಆದ್ರೆ 9ರಿಂದ ಕೂಡ ನಾವು ಮಾಡಿದೀವಿ ಅಂತ ಹೇಳ್ತಾರೆ ಈ ಪ್ರಕಾರ. अपने स्वाभाविक आहार में से 1 ग्रास कम लिया अथवा कभी 2 ग्रास कभी 10 ग्रास, कब 15 ग्रास इत्यादि अनेक प्रकार से आहार को कम करना, ये सब ही औमोदर्य तप कहलाता है. 1 ಗ್ರಾಸ್ ಕಡಿಮೆ ಮಾಡ್ರಿ, 2 ಗ್ರಾಸ್ ಕಡಿಮೆ ಮಾಡ್ರಿ, 10 ಗ್ರಾಸ್ ಕಡಿಮೆ ಮಾಡ್ರಿ, 15 ಗ್ರಾಸ್ ಕಡಿಮೆ ಮಾಡಿ, ಅದಕ್ಕೆಲ್ಲದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ औमोदर्य तप ಅಂತ ಹೇಳ್ತಾರೆ. ಯಾಕಂತಂದ್ರೆ ಕ್ಯೋಂಕಿ ಇನ್ सब विधियों में भूख से कम खाया जाता है. ಈ ಎಲ್ಲಾ ವಿಧಿಗಳನ್ನ ಏನಕ್ಕೆ ಹೇಳಿದಾರೆ ಅಂತಂದ್ರೆ ಹಸುವಿದಕ್ಕಿಂತ ಕಡಿಮೆ ಆಹಾರ ತಿನ್ಲಿಕ್ಕೆ ಆಗುತ್ತದೆ. ಇದಕ್ಕೆ औमोदर्य तप ಅಂತ ಹೇಳ್ತಾರ. कम किया जाता है और भूख से कम खाना ही औमोदर्य तप का लक्षण है. ಹಸುವಿಗಿಂತ ಕಡಿಮೆ ಆಹಾರ ತಿನ್ನೋದಂತಂದ್ರೆ ಏನಿದೆ, ಅದು औमोदर्य ತಪದ ಲಕ್ಷಣ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಗ್ತಿದ್ಯಾ? ಗುಳ್ಳವ ಅರ್ಥ ಆಗ್ತಿದ್ದೇನ? ಏನ್ ಅರ್ಥ ಆಗ್ತಿದ್ಯೆ? ಹಸುವಿಗಿಂತ ಕಡಿಮೆ ತಿನ್ನೋದಂದ್ರೆ औमोदर्य ತಪ. ಹೌದಿಲ್ಲ? ಇದು ನೆನಪಿಟ್ಕೊಳ್ಳೋದು ನೋಡು. ಶಬಾಷ್. ಹೋದ ಸರ್ತಿ ಹೇಳಿದ್ ಏನ್ ನೆನಪಿಟ್ಕೊಂಡಿದ್ದೆ? ಮನೇಲಿ ಹೋಗಿ ಏನೋ ಹೇಳಿದ್ದಲ್ಲ ಅಮ್ಮನಿಗೆ. ಅಯ್ಯೋ ಪರಮಾತ್ಮ, ಹಿಂಗಾದ್ರೆ ನಿಂದ ಹೆಂಗ್ ಕತಿನ ಯಾವ ಮೋಕ್ಷಕ್ಕಂಗೆ ಹೋಗಕ್ಕೆ ನೀನ? ಮೋಕ್ಷಕ್ಕೆ ಹೋಗಕ್ಕಿದಿಲ್ಲ? ಮೋಕ್ಷಕ್ಕೆ ಹೋಗಬೇಕು ಇಲ್ಲ? ಹೋಗ್ಬೇಕಿಲ್ಲ? ಎಲ್ಲ ನೆನಪಿಟ್ಕೊಳ್ಬೇಕು ಹೇಳಿದ್ದೆಲ್ಲ. इस औमोदर्य तप को करने से साधु को निद्रा विजय गुण प्राप्त होता है. ಈ औमोदर्य ತಪ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನಿದ್ರಾ ವಿಜಯ, ನಿದ್ದೆಯನ್ನು ಗೆಲ್ಲುವಂತ ಸಾಮರ್ಥ್ಯ ಅವರಿಗೆ ಪ್ರಾಪ್ತವಾಗುತ್ತದೆ. समाधान होता है, ಅಲ್ಲಿ ಸಮಾಧಾನ ಪ್ರಾಪ್ತ ಆಗುತ್ತದೆ. ಅರ್ಥಾತ್ जितना और जैसा आहार मिला उसी में संतुष्टता आती है. ಎಷ್ಟು जितना और जैसा आहार मिला, ಎಷ್ಟು ಸಿಕ್ಕಿದೆ ಮತ್ತು ಹೇಗೆ ಸಿಕ್ಕಿದೆ ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟು ಸಿಕ್ಕಿದೆ ಅಷ್ಟರಲ್ಲಿ ಮತ್ತು ಹೇಗೆ ಸಿಕ್ಕಿದೆ ಅದರಲ್ಲಿ ಅವರು ಸಮಾಧಾನವಾಗಿ ಇರ್ತಾರೆ. ಇದಾರು ಕೂಡ ಕೆಲವೊಬ್ರು ಮುನಿಗಳು ಆ ರೀತಿ ಕೂಡ ಸಮಾಧಾನವಾಗಿ ಇರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. ನಾನು ಇಲ್ಲಪ್ಪ, ನಾನೇ ಇಲ್ಲ. ನೀವೆಲ್ರು ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇ ಇಲ್ಲ ಅಂತ ಮೊದಲೇ ನಂದೇ ಹೇಳ್ತೀನಿ. ನಾನು ಇನ್ನೊಬ್ರದ್ದು ಯಾಕೆ ಹೇಳಿ? ನಾನು ಇನ್ನೊಬ್ರದ್ದು ಹೇಳೋದಿಲ್ಲಪ್ಪ, ನಂದೇ ಹೇಳೋದು. ನನಗೆ ಬೇಕಾದಷ್ಟು ಸಿಗೋ ತನಕ ನಾನು ಸರಿಯಾಗಿ ಹೊಟ್ಟೆ ತುಂಬ ತಿಂತೀನಿ, ಆಮೇಲೆ ಹೊರಗಡೆ ಬರ್ತೀನಿ. ಇದು ನೋಡಿದ ನಂತರ ನಿಮ್ಗೆ ಗೊತ್ತು ಆಗತ್ತೆ, ಹೌದಿಲ್ಲ? ಪಾನೆ ಮಂಗಳೂರಲ್ಲಿ ಹೆಂಗಿದ್ವಿ, ಶರೀರ ಈಗ ಹೆಂಗಾಗಿದೆ, ದಪ್ಪ ಆನೆ ತರ ಆಗಿಬಿಟ್ಟಿದೆ. ನೀವು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತೀನಲ್ಲ. ಈಗ ತಾಯಿ ಮನಸ್ಸಲ್ಲಿ ಏನ್ ನಡೀತಾ ಇದೆ ಮಗನಿಗೆ ಗೊತ್ತಾಗೋದಲ್ಲ, ಮತ್ತೆ ಯಾರಿಗೆ ಗೊತ್ತಾಗೋದು? ಹೌದಲ್ಲ? स्वाध्याय भली प्रकार से हो जाता है. ಕಡಿಮೆ ಆಹಾರ ತಿನ್ನೋದ್ರಿಂದ ಏನಾಗತ್ತೆ? औमोदर्य ತಪ ಮಾಡೋದ್ರಿಂದ ಏನಾಗತ್ತೆ? ಸ್ವಾಧ್ಯಾಯ ಸಮೀಚೀನ ರೂಪದಿಂದ ಒಳ್ಳೆ ರೀತಿಯಿಂದ ಸ್ವಾಧ್ಯಾಯ ಕೂಡ ಆಗ್ತಾ ಇರುತ್ತದೆ. और उसमें प्रमाद नहीं आती, ಪ್ರಮಾದ ಬರುವುದಿಲ್ಲ, ನಿದ್ದೆ ಬರುವುದಿಲ್ಲ. ಸಂಯಮ का अच्छी तरह से पालन होता है, ಸಂಯಮದ ಒಳ್ಳೆ ರೀತಿಯಿಂದ ಸಮೀಚೀನ ರೂಪದಿಂದ ಪಾಲನೆ ಆಗುತ್ತದೆ. और ಇಂದ್ರಿಯ ವಿಜಯ ಗುಣ भी प्राप्त होता है, ಮತ್ತು ಇಂದ್ರಿಯಗಳನ್ನ ಗೆಲ್ಲುವಂತ ಗುಣಗಳು ಕೂಡ ಅಲ್ಲಿ ಏನಾಗ್ತವ? ಪ್ರಾಪ್ತ ಆಗ್ತಾ ಇರ್ತವ. ರಸ ತ್ಯಾಗ ತಪ ಕೋ ಕಹತೆ ಹೇ. ರಸ ತ್ಯಾಗ ತಪ, ಇಲ್ಲಿ ರಸ ತ್ಯಾಗ ಅಂತ ಬಂತ ನೋಡಿ, ರಸ ಪರಿತ್ಯಾಗ ಅಂತ ಬರುತ್ತಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ. ಈಗ रस त्याग के कथन में सर्वप्रथम उन पदार्थों को बताते हैं कि जो महान अनर्थकारी है, सर्वथा सर्वजन यति और श्रावक सबके लिए त्याज्य है. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ರಸ ತ್ಯಾಗ ತಪವನ್ನು ಹೇಳ್ತಾರೆ. ಈಗ ರಸ ತ್ಯಾಗ ತಪದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಸರ್ವಪ್ರಥಮ್ ಉನ್ ಪದಾರ್ಥೋं को बताते, ಸರ್ವಪ್ರಥಮ ಆ ಪದಾರ್ಥಗಳನ್ನ ಇಲ್ಲಿ ಹೇಳ್ತಾರ कि जो महान अनर्थकारी है, ಅದು ನಿಮಗೆ ಅನರ್ಥಕಾರಿ ಪದಾರ್ಥಗಳಿದಾವ. ಯಾವ್ಯಾವುದು? ಸರ್ವತಾ ಸರ್ವಜನ್, ಸರ್ವತಾ ಸರ್ವಜನ ಎಲ್ಲರೂ ಅದನ್ನ ತ್ಯಾಗ ಮಾಡುವಂಥದ್ದು. ಯತಿಗಳು ಮತ್ತು ಶ್ರಾವಕರು ಸಹ ಅದನ್ನ ಏನ್ ಮಾಡ್ಬೇಕು? ಸಂಪೂರ್ಣ ರೂಪದಿಂದ ತ್ಯಾಜ್ಯ ಇರುವಂತದ್ದು ಹೇಳ್ತಾರೆ ಇಲ್ಲಿ.
4 ಮಹಾ ವಿಕೃತಿಯ ಹೇ, 4 ಮಹಾ ಅದೇನಿದೆ ಅದು ವಿಕೃತಿ. ಯಾವುದದು ಅಂದ್ರೆ ಮಕ್ಕನ್. ಮಕ್ಕನ್ ಅಂದ್ರೆ ಏನ? ಬೆಣ್ಣೆ, ಅದನ್ನ ತಿನ್ನಬಾರ್ದು. ಮಾಂಸ, ಮಧು और ಮಧ್ಯ. ಏನಂತಾರ? ಮಾಂಸ, ಮಧು ಮತ್ತ ಮಧ್ಯ. 4 ಮಹಾ ವಿಕೃತಿ ಅಂತ ಹೇಳ್ತಾರೆ. ಇಲ್ಲಿ 4 ಮಹಾ ವಿಕೃತಿಗಳಿದೇವ. ಮಕ್ಕನ್ ಕಾಂಕ್ಷಾ ಗೃದ್ಧತಾಕೋ ಕರ್ತಾ ಹೇ, ಗೃದ್ಧತಾ ಬೆಳಿತಾ ಇರುತ್ತೆ ಬೆಣ್ಣೆ ತಿನ್ನೋದ್ರಿಂದ. ಮುನಿಗಳಂತೂ ಬೆಣ್ಣೆ ಯಾರೂ ಮುಟ್ಟುವುದಿಲ್ಲ, ಯಾರೂ ಮುನಿಗಳು ಬೆಣ್ಣೆ ಮಕ್ಕನ ತಿನ್ನೋಂಗಿಲ್ಲ. ಶ್ರಾವಕರು ಸಹ ತಿನ್ನಬಾರ್ದು ಅಂತ ಹೇಳಿದಾರೆ. ಅದಕ್ಕೆ ತುಪ್ಪ ತಿನ್ರಿ, ಬೆಣ್ಣೆ ತಿನ್ಬೇಡ್ರಿ ಅಂತ ಹೇಳ್ತಾರ. ಹಿಂದಿನ ಸ್ಟೇಜೇ ಹೋಗಬೇಡ್ರಿ, ಮುಂದಿನ ಸ್ಟೇಜಿಗೆ ಹೋಗ್ರಿ ಅಂತ ಹೇಳಿದವರು. ಹಾಲು ಕುಡೀರಿ, ಮೊಸರು ತಿನ್ರಿ, ಮೊಸರು ಕೂಡ ತಿನ್ನಬಾರ್ದು ಅಂತ ಹೇಳಿದ್ರೆ ಜಾಸ್ತಿ ಪ್ರಮಾಣದಲ್ಲಿ. ಮೊಸರು ತಿಂದರೆ ಕೂಡ ನಿಮಗೆ ಏನಾಗುತ್ತೆ? ಪ್ರಮಾದ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮೊಸರು ಸಹ ತಿನ್ನಬಾರ್ದು. ಯಾಕೆ ತಿನ್ನಬಾರ್ದು ಅಂತ ಹೇಳಿದಾಗ ಇಲ್ಲಿ ಹೇಳಿದ್ರು ನೋಡ್ರಿ, ಶಬ್ದ ಇದೆ ವಿಕೃತಿಯ. ನಿಮ್ಮಲ್ಲಿ ವಿಕೃತಿ ಉತ್ಪನ್ನ ಆಗ್ತಾ ಇರುತ್ತದೆ. ಆ ಕಾರಣದಿಂದ ಮಕ್ಕನ, ಮಾಂಸ, ಮಧು ಮತ್ತು ಮಧ್ಯ ಈ 4 ಮಕಾರಗಳನ್ನ ಏನ್ ಮಾಡಬೇಕು? ತಿನ್ನಬೇಕು. ತಿನ್ಬೇಕಲ್ರಿ? ಏನ್ ಮಾಡ್ಬೇಕು? ತಿನ್ನಬಾರ್ದ? ಶಬ್ಬಾಷ್. ಮಂದಿ ಏನ್ ತಿಂತೀಯಲ್ಲ? ಜಾಮ್ ಜಾಮ್, ಬ್ರೆಡ್ ಜಾಮ್ ತಿನ್ನಬಾರ್ದು. ಏನ್ ತಿನ್ನಬಾರ್ದು ಅನ್ಪುಟ್ಟ ಇನ್ನು? ಮನೆಯಲ್ಲೇ ಅಮ್ಮನಿಗೆ ಹೇಳೋದು ಬೆಲ್ಲಿನಿಂದ ತಯಾರು ಮಾಡಿ ಕೊಡು ಅಂತ ಹೇಳೋದು ಜಾಮ್. ಬೆಲ್ಲಿನಿಂದ ಕೂಡ ಜಾಮ್ ತಯಾರು ಮಾಡ್ತಾರೆ. ಅದನ್ನ ಬೆಲ್ಲಿನಿಂದ ಮನೆಯಲ್ಲಿ ಜಾಮ್ ಮಾಡಿಕೊಂಡು ಬ್ರೆಡ್ ಜಾಮ್ ತಿನ್ನೋದು. ಮನೆಯಲ್ಲಿ ಮಾಡಿದ್ದು ಬ್ರೆಡ್, ಅದು ಬೇಕರಿ ಬ್ರೆಡ್ ಅಲ್ಲ. ಬೇಕರಿ ಬ್ರೆಡ್ ಅಲ್ಲಿ ಮೊಟ್ಟೆ ಇರುತ್ತೆ, ಮೊಟ್ಟೆ. ಏನ್ ಮಾಡೋದು? ಮನೆಯಲ್ಲಿ ಮಾಡ್ಲಿಕ್ಕೆ ಹೇಳೋದು ಅಮ್ಮನಿಗೆ. ಮನೆಯಲ್ಲಿ ಮಾಡಿದ್ದು ಬ್ರೆಡ್ ಮತ್ತು ಬೆಲ್ಲನಿಂದ ತಯಾರಿಸಿದ್ದು ಜಾಮ್, ಬ್ರೆಡ್ ಜಾಮ್ ತಿನ್ನೋದು ನೀನು. ಹೊರಗಡೆ ತಿನ್ನಂಗಿಲ್ಲ. ಅರ್ಥ ಆಯ್ತಿಲ್ಲ? ನೀನು ಹೊರಗಡೆ ತಿಂದಿದೆ ಅಂತ ಗೊತ್ತಾದ್ರೆ ನಿನ್ ಕಡೆಯಿಂದ ಆಹಾರನ ತಗೊಳ್ಳಲ್ಲ ನಾನು. ಸರಿನಾ? ಶಬಾಷ್. ಮಕ್ಕನ್ ಕಾಂಕ್ಷಾ ಗೃದ್ಧತಾ ಕೋ ಕರ್ತಾ ಹೇ, ಮಧ್ಯ ಅಗಮ್ಯ ಗಮನ ಕಾ ನಿಮಿತ್ತ ಹೇ. ಮಧ್ಯ ಕುಡಿದ್ರೆ ಏನಾಗುತ್ತೆ? ಅಗಮ್ಯ ಗಮನದ ನಿಮಿತ್ತ ಇರುತ್ತದೆ. ಮಾಂಸ ಇಂದ್ರಿಯ ದರ್ಪಕಾರಿ ಹೇ, ಮಾಂಸ ತಿಂದ್ರೆ ಇಂದ್ರಿಯಗಳಲ್ಲಿ ದರ್ಪಕಾರಿ ಉತ್ಪನ್ನ ಆಗ್ತಾ ಇರುತ್ತೆ. और ಮಧು ಅಸಂಯಮಕಾರಿ ಹೇ. ಮಧು ಅಂದ್ರೇನ? ಜೇನುತುಪ್ಪ. ಈ ಜೇನುತುಪ್ಪ ತಿಂದ್ರೆ ಅಸಂಯಮ. ನೋಡ್ರಿ, ಜೇನುತುಪ್ಪದ ಒಂದು ಉದಾಹರಣೆ ಹೇಳ್ತಾರ. ಏನ್ ಉದಾಹರಣೆ ಹೇಳ್ತಾರ ಅಂತಂದ್ರೆ, 1 ಹನಿ ಜೇನಿನಲ್ಲಿ ಪುಟ್ಟ ಕೇಳಿಲ್ಲಿ, 1 ಹನಿ ಜೇನಿನ ರಸದಲ್ಲಿ, 1 ಹನಿ ಜೇನು ರಸದಲ್ಲಿ ನೀವು ರಸವನ್ನು ಸೇವನೆ ಮಾಡಿದ್ರ ಅಂತಂದ್ರೆ 7 ಊರುಗಳು. ಎಷ್ಟು ಊರುಗಳು? 7 ಊರು ಜೀವಂತವಾಗಿ ಆ ಊರಲ್ಲಿರುವಂತ ಎಲ್ಲಾ ಜೀವಿಗಳನ್ನ ಸುಟ್ಟಾಕಿದ್ದ ಪಾಪ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟು ಎಲ್ಲಾ ಜೀವಿ ಯಾವುದೇ ಗೊತ್ತಾ? ಸಮೂರ್ಚನ ಜೀವಿಗಳಿದಾವ ಮಧುದಲ್ಲಿ. ಮಧುವಿನಲ್ಲಿ ಇರುವಂತ, ಜೇನುತುಪ್ಪದಲ್ಲಿರುವಂತ ಜೀವಿಗಳೆಲ್ಲ ಯಾವ್ದು ಅಂತಂದ್ರೆ ಸಮೂರ್ಚನ ಜೀವಿಗಳಿದಾವ. ಏನ್ ಮಾಡೋದು ನೋಡ್ರಿ, ನಾವು ತಿನ್ನಲ್ಲ ಮಹಾರಾಜ್ರೆ. ತಿಂತೀರಿ? ಮಕ್ಕಳಿಗೆ ತಿನ್ನಿಸ್ತೀವಿ ಮಹಾರಾಜ್ರೆ ನಾವು. ತಿನ್ನಿಸಬಾರ್ದಪ್ಪ, ತಿನ್ನಬಾರ್ದೇನಪ್ಪ ಏನು? ಶಬ್ಬಾಷ್. अथवा ये चारों ही निष्कृष्ट पदार्थ कांक्षा आदि सब दोषों को करते हैं. ಇವೆಲ್ಲ 4 ಪದಾರ್ಥದಿಂದ ನಿಕೃಷ್ಟವಾಗಿದಾವ ಮತ್ತು ಕಾಂಕ್ಷಾ ಆದಿ ನಿಮ್ಮಲ್ಲಿ ದೋಷಗಳು ಉತ್ಪನ್ನವಾಗ್ತಿರ್ತಾವ. ಅರ್ಥಾತ್ एक मांस या एक मक्खन आदि में एक में सबके सब दोष भरे पड़े हैं. ಈ ಮಕ್ಕನ್ ಇರ್ಲಿ, ಮಾಂಸ ಇರ್ಲಿ, ಮಧು ಇರ್ಲಿ, ಮಧ್ಯ ಇರ್ಲಿ, ಇದರೆಲ್ಲದರಲ್ಲಿ ಏನಿದೆ? ಬಹಳಷ್ಟು ಪ್ರಮಾಣದಲ್ಲಿ ದೋಷಗಳು ಆಗ್ತಾ ಇರ್ತವ. इसलिए जिन देव की आज्ञा का पालन करने के इच्छुक, ಜಿನೇಂದ್ರ ಭಗವಂತನ ಪಾಲನೆಯ ಆಜ್ಞೆಯ ಪಾಲನೆ ಮಾಡುವಂತ ಇಚ್ಛುಕರಾಗಿರುವಂತ, ಸಂಸಾರ ಸೆ ಭಯಭೀತ, ಸಂಸಾರದಿಂದ ಭಯಭೀತರಾಗಿರುವಂತ ಭವ್ಯ ಪುರುಷೋಂಕೋ, ಭವ್ಯ ಪುರುಷರಿಗೆ ಪೈಲೆ ಸೇ ಹಿ, ಮೊದಲಿಂದಲೇನೆ ಏನ್ ಮಾಡಬೇಕು? ಯಾವತ್ ಜೀವತಕ, ಎಲ್ಲಿ ತನಕ? ಯಾವತ್ ಜೀವ, ಎಲ್ಲಿವರೆಗೆ ಜೀವನ ಇದೆ ಅಲ್ಲಿವರೆಗೆ ये सब ಪದಾರ್ಥೋं का ಸರ್ವತಾ ತ್ಯಾಜ करना चाहिए. ಈ 4 ಪ್ರಕಾರದ ಪದಾರ್ಥಗಳನ್ನ ಮೇಡಮ್ ಏನ್ ಮಾಡ್ಬೇಕ್ರಿ? ತಿನ್ಬೇಕು, ತ್ಯಾಗ ಮಾಡಬೇಕು.
ಬೆಣ್ಣೆ ತಿನ್ನಲೇಬಾರ್ದು ಅಂತ ಹೇಳಿದ್ರೆ ಯಾಕೆ ತಿನ್ನಬಾರದು? ನಿಮ್ಮಲ್ಲಿ ವಿಕೃತಿ ಉತ್ಪನ್ನ ಆಗಬಾರದು, ನಿಮ್ಮಲ್ಲಿ ದೋಷಗಳು ಉತ್ಪನ್ನ ಆಗಬಾರದು, ನಿಮ್ಮಲ್ಲಿ ವಿಕಾರ ಉತ್ಪನ್ನ ಆಗಬಾರದು. ಆ ಕಾರಣದಿಂದ ಬೆಣ್ಣೆಯನ್ನು ಸೇವನೆ ಮಾಡಲೇಬಾರದು ಅಂತ ಹೇಳಿದಾರ. ಬೆಣ್ಣೆಯನ್ನು ಸೇವನೆ ಮಾಡಲೇಬಾರದು. ಈಗ ನೀವು ಕೆಲವೊಂದು ಸರ್ತಿ ಚೌಕಾದಲ್ಲಿ ಮಜ್ಜಿಗೆ ಎಲ್ಲ ಮಾಡಿರ್ತೀರಿ ನೋಡ್ರಿ, ನಾ ಮಜ್ಜಿಗೆನೂ ಕುಡಿಯಲ್ಲ ಒಂದೊಂದು ಸರ್ತಿ. ಯಾಕೆ ಹೇಳಿ? ಅದು ನೀವು ಮಜ್ಜಿಗೆ ಚೆನ್ನಾಗಿ ಸೋಸಲಿಲ್ಲ ಅಂದ್ರೆ ಮಜ್ಜಿಗೆ ಕುಡಿಯಲ್ಲ ನಾನು. ಆ ಮಜ್ಜಿಗೆ ಮೇಲೆ ಬೆಣ್ಣೆ ತೇಲಾಡ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ ಕಣ್ಣಿಗೆ. ಅದು ಆ ಬೆಣ್ಣೆ ಕಾಣಿಸಿದ್ರೆ ನಾವು ಮಜ್ಜಿಗೆ ಕುಡಿಯೋದೇ ಇಲ್ಲ. ಯಾಕೆ ಹೇಳಿ? ಬೆಣ್ಣೆ ತಿಂದ್ರೆ ವಿಕಾರ ಉತ್ಪನ್ನ ಆಗಿ ರಾಗದೇಶ ಪರಿಣಾಮ ಆಗಿ ನನ್ನ ಸಂಯಮದಿಂದ ನಾನು ಯಾಕೆ ಚ್ಯುತನಾಗಬೇಕು? ಮೊಸರು ತಗೊಳ್ಬಹುದು, ಅದು ಔಷಧ ರೂಪದಲ್ಲಿ ಅಂತ ಹೇಳಿದಾರ. ಮೊಸರು ಕೂಡ ತಗೊಂಡ್ರೆ ಪ್ರಮಾದ ಬಂದ್ಬಿಡತ್ತೆ. ಮೊಸರಲ್ಲಿ ಬಹಳ ಪ್ರಮಾದ ಇದೆ. ಏನೋ ನಶಾ ಬರ್ತಾ ಇರುತ್ತೆ, ನಶಾ. ಮೊಸರು ತಿಂದವ್ರು ಸರಿ ನಿದ್ದೆ ಹೊಡಿತಿರ್ತಾರ ನೋಡ್ರಿ, ಹೌದಲ್ರಿ? ಹೌದು, ಎಲ್ಲ ಗೊತ್ತಿತ್ರಿ ಮಹಾರಾಜರ, ಆದ್ರೂ ಹೊಡಿತೀವಿ ನಾವು. ಎಲ್ಲ ಗೊತ್ತಿದ್ದು ಹೊಡಿತೀವಿ ನಾವು, ಹೌದಿಲ್ಲಮ್ಮ? ಹೌದು. ತಿಂತೀವಿ, ಬಿಡಕ್ಕಾಗಲ್ಲ. ಎಲ್ಲಿ ಬಂತ? ರಸ ಪರಿತ್ಯಾಗ ತಪದಲ್ಲಿ ಮತ್ತೆ ಹೇಳ್ತಾರ, गुड़, तेल, दही, दूध, घी इन रसों का पूर्ण रूप से या 1-2 आदि रसों का त्याग करना साधु का रस त्याग तप कहलाता है. ಇಲ್ಲಿ ಏನ್ ಹೇಳಿದ್ರು? ಬೆಲ್ಲ, ಎಣ್ಣೆ, ತುಪ್ಪ, ಆಮೇಲೆ ದಹಿ, ಆಮೇಲೆ ಹಾಲು, ಆಮೇಲೆ ಇದು ದಹಿ, ಬೆಲ್ಲ, ಎಣ್ಣೆ, ತುಪ್ಪ, ದಹಿ ಅಂದ್ರೆ ಮೊಸರು, ಆಮೇಲೆ ಹಾಲು ಆದಿ ಇವೆಲ್ಲ ಏನೇನು ಬಂದವಲ್ಲ 6 ಪ್ರಕಾರದ ರಸಗಳು. ಇದನ್ನ ಸಂಪೂರ್ಣ ರೂಪದಿಂದ ತ್ಯಾಗ ಮಾಡೋದು, ಅಥವಾ 1 ದಿವಸ 2 ದಿವಸ 3 ದಿವಸ ಹಿಂಗೆ ನೀವು ಕ್ರಮದಿಂದ ತ್ಯಾಗ ಕೂಡ ಮಾಡೋದು. ಇದಕ್ಕೆ ರಸ ಪರಿತ್ಯಾಗ ಅಂತ ಹೇಳ್ತಾರ. ಇಂದ್ರಿಯೋಂಕೋ ಜಿನೋನೆ ವಶ ಕರ್ ಲಿಯಾ ಹೇ, ಯಾರು ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ, ऐसे ಸಾಧುಜನ್, ಇಂತಹ ಸಾಧುಗಳು ಭೋಜನ್, ಇಂತಹ ಸಾಧುಗಳು ಭೋಜನ ಏನ್ ಮಾಡ್ತಾರ? ನಿರಸ ಭೋಜನ ಮಾಡ್ತಾರೆ. ಯಾವ ಭೋಜನ? ನಿರಸ ಭೋಜನ हो, रूखा हो, सूखा हो, चाहे ठंडा हो, स्वाद रहित हो, किंतु शुद्ध हो. ಅದು ತಣ್ಣಗಿರಲಿ, ಬಿಸಿ ಇರಲಿ, ಅದರಲ್ಲಿ ರಸ ಸಹಿತ ಇರಲಿ, ರಸದಿಂದ ರಹಿತವಾಗಿರಲಿ, ಅವ್ರು ಯಾವುದೇ ಪ್ರಕಾರದಲ್ಲಿ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಆದರೆ ಒಂದು ಭಾವನೆ ಮಾತ್ರ ಇಟ್ಕೊಂಡಿರ್ತಾರ, ಅದು ಹೇಗಿರಬೇಕು? ಶುದ್ಧವಾಗಿರಬೇಕು. ಕಿಂತು ಶುದ್ಧ ಹೋ ಉಸೆ ಸಮಭಾವ ಸೆ ಗ್ರಹಣ ಕರ್ ಲೇತೆ ಹೇ. ಸಮಭಾವ ಅಂದ್ರೆ ಸಮತಾ ಭಾವದಿಂದ, ಸಂಯಮ ಭಾವದಿಂದ ಅದನ್ನ ಗ್ರಹಣ ಮಾಡ್ಕೊಳ್ತಾರ. ಇನ್ಮೇ ಕಿಸಿ ಪ್ರಕಾರ ದ್ವೇಷ ಭಾವ ನಹಿ ಕರ್ತೆ, ಇದರಲ್ಲಿ ಯಾವುದೇ ಪ್ರಕಾರದ ದ್ವೇಷ ಭಾವಗಳನ್ನು ಅವರು ಮಾಡಿಕೊಳ್ಳುವುದಿಲ್ಲ. रस त्याग के इच्छुक योगी को गरिष्ठ आहार, विकार करने वाला आहार, ऐसा अन्य कोई आहार हो, उन सब प्रकार के आहारों को शक्ति अनुसार छोड़ देना चाहिए. ಏನ್ ಹೇಳಿದ್ರಿಲ್ಲಮ್ಮ? ರಸ ಪರಿತ್ಯಾಗದ ಇಚ್ಛೆ ಇಟ್ಕೊಳ್ಳುವಂತ ಯೋಗಿಗಳು ಗರಿಷ್ಠ ಆಹಾರ, ಆಮೇಲೆ ವಿಕಾರ ಕರ್ನೆ ವಾಲ ಆಹಾರ, ನಿಮ್ಮಲ್ಲಿ ವಿಕಾರ ಉತ್ಪನ್ನ ಆಗುವಂತ ಆಹಾರ, ऐसे अन्य कोई ಆಹಾರ ಅಂತ ಇದೇ ರೀತಿ ಅನ್ಯ ಪ್ರಕಾರದ ಆಹಾರಗಳು, ಸಬ ಪ್ರಕಾರಕ್ಕೆ ಆಹಾರೋಂಕ ಅಂತ ಎಲ್ಲಾ ಪ್ರಕಾರದ ಆಹಾರಗಳನ್ನು ನೀವೇನ್ ಮಾಡಬೇಕು? ಶಕ್ತಿಗೆ ಅನುಸಾರವಾಗಿ ತ್ಯಾಗ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದಾರ. जो साधु इस रस त्याग को करता है वह अपने जीवन में संतोष प्राप्त कर लेता है. ಯಾವ ಸಾಧುಗಳು ಈ ರಸ ಪರಿತ್ಯಾಗ ವ್ರತದ ನಿಯಮದ ಪಾಲನೆ ಮಾಡ್ತಾರ, ತಪದ ಪಾಲನೆ ಮಾಡ್ತಾರ, ಅವರು ತನ್ನ ಜೀವನದಲ್ಲಿ ಸಂತೋಷವನ್ನು ಪ್ರಾಪ್ತಿ ಮಾಡ್ಕೊಳ್ತಾರ. अच्छी प्रकार से ब्रह्मचार्य का पालन तथा वैराग्य की वृद्धि को प्राप्त करता है. ಮತ್ತು ಸಮೀಚೀನ ರೂಪದಿಂದ ಒಳ್ಳೆ ರೀತಿಯಿಂದ ತನ್ನ ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡ್ತಿರ್ತಾರ, ಮತ್ತು ವೈರಾಗ್ಯಕ್ಕೆ ವೃದ್ಧಿಕೋ, ವೈರಾಗ್ಯದ ವೃದ್ಧಿಯನ್ನು ಅವರು ಪ್ರಾಪ್ತಿ ಮಾಡ್ಕೊಳ್ತಿರ್ತಾರ. अर्थ यह है कि रस का त्याग करने से विकारी भोजन नहीं होता. रसವನ್ನು ತ್ಯಾಗ ಮಾಡಿದಾಗ विकारी भोजन ಆಗುವುದಿಲ್ಲ. और उससे ब्रह्मचर्य आदि सुरक्षित रहते हैं. ಅದರಿಂದ ಏನಾಗುತ್ತೆ? ತನ್ನ ಬ್ರಹ್ಮಚರ್ಯ ವ್ರತದ ರಕ್ಷಣೆ ಇಲ್ಲಿ ಆಗ್ತಾ ಇರುತ್ತದೆ. ಜೈಸಾ ಮಿಲಾ ವೈಸಾ ಸಂತೋಷ ಪೂರ್ವಕ ಲೇನೆ ಮೇ ಆತಾ ಹೇ. ಹೇಗೆ ಸಿಕ್ಕಿರುತ್ತೆ ಅದನ್ನ ಸಂತೋಷ ಪೂರ್ವಕ ಅದನ್ನ ಅವರು ಶಾಂತತೆಯಿಂದ ಸ್ವೀಕಾರ ಮಾಡ್ತಾರ. ಕ್ಯೋಂಕಿ ರಸೋಂ ಕಿ ಲಾಲಸಾ ನಹಿ ರಹಿ,
ರಸಗಳ ಬಗ್ಗೆ ಅವ್ರಿಗೆ ಯಾವುದೇ ಪ್ರಕಾರದ ಆಸೆಗಳು ಅವ್ರಿಗೆ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಈ ಪ್ರಕಾರ ಇಲ್ಲಿ ರಸ ಪರಿತ್ಯಾಗದ ಇಲ್ಲಿ ತಪದ ಬಗ್ಗೆ ಹೇಳಿದ್ರು. ನಾಲ್ಕನೇದು ಯಾವುದು? ಯಾವ್ದ್ರಿ? ವೃತ್ತಿ ಪರಿಸಂಖ್ಯಾನ ತಪ. ನಿನ್ನೆನೆ ಕೇಳಿದ್ರು ನೋಡ್ರಿ, ಹೌದಿಲ್ರಿ? ನಿನ್ನೆನೆ ಕೇಳಿ, ಅದಕ್ಕೆ ಇವತ್ತು ಕೊಟ್ಟರು ನೋಡ್ರಿ ಆಚಾರ್ಯ ಭಗವಾನ್. ನಿನ್ನೆ ಜಯಂತಿ ಅಮ್ಮ ಕೇಳಿದಾರ, ಇವತ್ತು ಅವ್ರಿಗೆ ಹೇಳ್ಬೇಕಂತ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಮುಂದೆ ರೆಡಿ ಇಟ್ಕೊಂಡ್ಬಿಟ್ಟಿದ್ರು ನೋಡ್ರಿ ನಿಮ್ಗೋಸ್ಕರ. ವೃತ್ತಿ ಪರಿಸಂಖ್ಯಾನ ತಪದ ಬಗ್ಗೆ ಹೇಳ್ತಾ ಇರುವಾಗ ಏನ್ ಹೇಳ್ತಾರ ಅಂತಂದ್ರ, ಆಹಾರ ಕೋ ಜಾತೆ ಸಮಯ ಸಾಧು ಜನ್ ವಿವಿಧ ನಿಯಮ ಲೇತೆ ಹೇ. ಆಹಾರಕ್ಕೂ ಹೋಗುವಂತ ಸಂದರ್ಭದಲ್ಲಿ ಸಾಧುಗಳು ವಿವಿಧ ಬೇರೆ ಬೇರೆ ಪ್ರಕಾರದ ನಿಯಮಗಳನ್ನ ತಗೊಂಡಿರ್ತಾರ. ಕಿ ಅಮುಕ ಆಹಾರ ಮಿಲೆ, ಏನ್ ಹೇಳಿದ್ರಿ ಇಲ್ಲಿ? ಅಮುಕ್ ಆಹಾರ ಮಿಲೆ, ಅಮುಕ್ ವ್ಯಕ್ತಿ ಪಡಗಹಾನ್ ಕರೆ, ಅಥವಾ ಅಮುಕ್ ಗಲಿ ಮೇ ಮಿಲೆ ತೋ ಲೇವುಂಗಾ ಅನ್ಯತಾ ನಹಿ. ಆಹಾರದಲ್ಲಿ ಇದು ಆಹಾರ ಸಿಕ್ತರೆ ಇವತ್ತು ನಾನು ಆಹಾರ ಮಾಡ್ತೀನಿ, ಇಲ್ಲಾಂದ್ರೆ ಅಲ್ಲೇ ಮುದ್ರೆ ಬಿಟ್ಕೊಂಡು ವಾಪಸ್ ಬರ್ತೀನಿ. ಅಮುಕ್ ವ್ಯಕ್ತಿ ಇವತ್ತು ಪಡಗಾನ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ರೆ ನಾನು ಇವತ್ತು ಅಲ್ಲಿ ಆಹಾರಕ್ಕೆ ಹೋಗ್ತೀನಿ, ಇಲ್ಲಾದ್ರೆ ಇಲ್ಲ. ಅಮುಕ್ ಅಂದ್ರೆ ಯಾವುದಾದ್ರೂ ಒಂದು ಗಲಿ, ಓಣಿ, ನೀವು ಅದಕ್ಕೇನಂತೀರಿ ನೀವು, ನಮ್ಮ ಏರಿಯಾ, ರಸ್ತೆ ಈ ರೀತಿ ಇರ್ತಾವಲ್ಲ, ಆ ಓಣಿಯಲ್ಲಿ ನಿಮ್ದು ಚೌಕ ಇತ್ತಂದ್ರೆ, ಆಹಾರ ಇತ್ತಂದ್ರೆ ನಾನು ಆಹಾರಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ಇವತ್ತು ಉಪವಾಸ ಮಾಡ್ತೀನಿ, ಈ ರೀತಿ ಭಾವನೆಗಳನ್ನ ಇಟ್ಕೊಂಡಿರ್ತಾರ. ಯಹಾ ಪರ್ ಇಸ್ಕಾ ವರ್ಣನ್ ಕರ್ತೆ ಹೇ, आहार के लिए गमन कर जिस रास्ते से जाऊंगा वापस लौटते समय विधि पूर्वक प्रासुक आहार मिलेगा तो ग्रहण करूंगा अन्यथा नहीं. ನಾನು ಆಹಾರ ಮುದ್ರೆ ಹಿಡ್ಕೊಂಡು ಯಾವ ಓನಿಂದ ಹೋಗ್ತಾ ಇದ್ದೀನಿ, ವಾಪಸ್ ಬರ್ತಾ ಇರುವಾಗ ನನಗೆ ಶುದ್ಧವಾದ ಪ್ರಾಸೂಕ ಆಹಾರ ಸಿಕ್ತಂತಂದ್ರೆ ನಾನಲ್ಲಿ ಆಹಾರ ಮಾಡ್ತೀನಿ, ಇಲ್ಲಾದ್ರೆ वापस ಬಂದ್ಬಿಡ್ತೀನಿ. ಈ ಪ್ರಕಾರ अन्यथा नहीं. इस विधि को गत प्रत्यागत विधि कहते हैं. गत ಪ್ರತ್ಯಾಗತ ವಿಧಿ ಅಂತ ಹೇಳ್ತಾರೆ. ಅದಕ್ಕ ಅರ್ಥ ಆಯ್ತಿದು? ಗತ ಗತ ಅಂದ್ರೆ ಹೋಗೋದು, ಪ್ರತ್ಯಾಗತ ಅಂದ್ರೆ ವಾಪಸ್ ಬರೋದು, ಪ್ರತ್ಯಾಗತ. ಇದಕ್ಕೆ ಗತ ಪ್ರತ್ಯಾಗತ ವಿಧಿ ಅಂತ ಹೇಳ್ತಾರ. ಶಂಖ में जैसे आवर्त होते हैं वैसे ग्राम आदि में आहार के लिए भ्रमण करते हुए आहार मिलेगा तो ग्रहण करूंगा, अथवा गोमूत्रवत भ्रमण करते हुए यदि भिक्षा मिलेगी तो लूंगा. यीशु बाण के समान सीधी गली में गली से जाते हुए या ಪತಂಗವತ್ ಅರ್ಥಾತ್ ನಿಶ್ಚಿತ ಅಮುಕ್ ಘರ್ ಮೇ ಮಿಲೇಗಾ ತೋ ಗ್ರಹಣ. ಇವು ಬಹಳಷ್ಟು ಪ್ರಕಾರದಲ್ಲಿ ಮನಸ್ಸು ಆ ಸಾಧುಗಳಿಗೆ ಏನ್ ಮನಸ್ಸಲ್ಲಿ ಬರುತ್ತೆ ಆ ಪ್ರಕಾರ. ಗೋಮೂತ್ರವತ್ ಅಂತ ಹೇಳಿದ್ರಲ್ಲಿ, ಗೋಮೂತ್ರವತ್ ಅಂದ್ರೆ ಹಿಂಗ ಓಣಿಗಳು ಇರ್ತಾವ, ಹಿಂಗ್ ಸುತ್ತಮುತ್ತ ಹಾಕುವಂತ ಓಣಿಗಳು ಇರ್ತಾವ, ಅಂತ ಓಣಿಲಿ ಆಹಾರ ಸಿಕ್ಕರೆ ನಾನು ಇವತ್ತು ಆಹಾರ ಮಾಡ್ತೀನಿ. ಅಥವಾ ಏನ್ ಹೇಳಿದ್ರಿ, ಗೋಮೂತ್ರವತ್ ಆದ ಕೂಡ್ಲೆ ಆಮೇಲೆ ಮುಂದೆ ಬರುತ್ತಿಲ್ಲಿ ಇಶು ಬಾಣಕ್ಕೆ ಸಮಾನ. ಇಶು ಬಾಣ ಅಂದ್ರೆ ಬಾಣ ಯಾವ ರೀತಿ ಹೋಗುತ್ತೆ ಸರಳವಾಗಿ, ಆ ರೀತಿ ಓಣಿ ಇದ್ರೆ ಅಲ್ಲಿ ನಾನು ಆಹಾರ ಮಾಡ್ತೀನಿ. ಹಾಗೆ ಅನೇಕ ಪ್ರಕಾರದ ಅಮುಕ ಘರ್ಮೆ, ಇವತ್ತು ಇವ್ರ ಮನೆಯಲ್ಲಿ ಆಹಾರ ಇದ್ರೇನೆ ಆಹಾರ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಇವತ್ತು ಆಹಾರ ಮಾಡುವುದಿಲ್ಲ. ಈ ರೀತಿ ನಿಯಮಗಳನ್ನ ಮಾಡ್ಕೊಳ್ತಾರ. ಈಸ್ ಪ್ರಕಾರ ನಿಯಮ ಲೇನಾ, ಈ ಪ್ರಕಾರ ನಿಯಮಗಳು ಅನೇಕ, ಇವತ್ತರಲ್ಲಿ ಲೆಕ್ಕ ಇಲ್ಲ. ಶಾಂತಿ ಸಾಗರ ಮಹಾರಾಜರು ಎಷ್ಟೋ ಉದಾಹರಣೆಗಳು ಬರ್ತಾವೆ. ಶಾಂತಿ ಚಾರಿತ್ರ ಚಕ್ರವರ್ತಿ ಓದ್ತಾ ಇರುವಾಗ ಅಂತ ನಿಯಮಗಳನ್ನ ಅವ್ರು ಏನು ಅಂತ ಇಂಥದ್ದು ಏನು ಮನಸ್ಸಿಗೆ ಬಂದು ಬಿಡ್ತಾ ನಿಯಮಗಳನ್ನ ಇಟ್ಕೊಂಡು ಹೋಗ್ತಾ ಇರ್ತಾರ. अमुक मोहल्ले में घर के द्वार पर अमुक दाता के यहाँ इत्यादि प्रकार आहार मिलेगा, मिलने का नियम लेना. आहार में दाल ही लूंगा, ಇವತ್ತು ಆಹಾರ ಹೋದಾಗ ನಾನು ಬರೇ ಬೇಳೆ ಪದಾರ್ಥ ಅಷ್ಟೇ ತಗೊಳ್ತೀನಿ, ಇವತ್ತು ಅನ್ನ ಬರೇ ಅಕ್ಕಿ ಪದಾರ್ಥ ಅಷ್ಟೇ ತಗೊಳ್ತೀನಿ, ಇವತ್ತು ಗೋಧಿ ಪದಾರ್ಥ ಅಷ್ಟೇ ತಗೊಳ್ತೀನಿ. ಹಿಂಗೆ ನಿಯಮಗಳನ್ನ ಇಟ್ಕೊಂಡು ಹೋಗೋದು, ಇವೆಲ್ಲ ವೃತ್ತಿ ಪರಿಸಂಖ್ಯಾನದಲ್ಲಿ ಬರ್ತಾವ ನೋಡ್ರಿ. ಇವೆಲ್ಲ ಇದರಲ್ಲಿ ಬರ್ತಾವ್ರಿ, ವೃತ್ತಿ ಪರಿಸಂಖ್ಯಾನದಲ್ಲಿ ಬರ್ತಾವ. ಮೋಟ್ ಹಿ ಲೂಂಗಾ, ಮೋಟ್ ಅಂದ್ರೇನ ನಂಗೆ ಆ ಶಬ್ದ ಅರ್ಥ ಗೊತ್ತಿಲ್ಲ, ಅಲ್ಲಿ ಹೇಳ್ತದೆ ಅಲ್ಲಿ ಮೋಟ್, ಇವತ್ತು ನಾನು ಮೋಟ್ ಮಾತ್ರ ತಗೊಳ್ತೀನಿ. ಆಮೇಲೆ ಯಹ ಇತ್ಯಾದಿ ಪ್ರಕಾರ लूंगा, मोट ही लूंगा अर्थात ये पदार्थ मिले तो आहार करना अन्यथा नहीं. इस तरह विविध प्रकार के संकल्प करके आहार लेना. ऐसे संकल्प पूर्ण नहीं हुए तो समाधान पूर्वक संकल्प सिगदे इದ್ರೆ ಸಮಾಧಾನ ಪೂರ್ವಕ ಸತಿ ಕಾಮೆ ಲೋಟ್ ಆನ, ಎಲ್ಲಿ ಅವ್ರು ವಿಶ್ರಾಂತಿ ಮಾಡ್ತಿರ್ತಾರ ಅಲ್ಲಿ ವಾಪಸ್ ಮತ್ತೆ ಬಂದ್ಬಿಡ್ತಾರ.
ಹೇಳ್ತಾರ ಆನ ವೃತ್ತಿ ಪರಿಸಂಖ್ಯಾನ್ ತಪ ಹೇ. ಅದಕ್ಕೆ ಯಾವ ತಪ ಅಂತ ಹೇಳ್ತಾರ? ವೃತ್ತಿ ಪರಿಸಂಖ್ಯಾನ ತಪ ಅಂತ ಹೇಳ್ತಾರ. ಲಕ್ಷ್ಮಿ ಅಕ್ಕ ಇವತ್ತು ಆಹಾರ ಆದ ಕೂಡಲೇ ಬಂದು ಕುತ್ಕೊಂಡ್ಬಿಟ್ರು, ಮಹಾರಾಜರು ಇವತ್ತು ನೀವು ಸ್ವೀಟ್ ಯಾಕೆ ತಗೊಂಡಿಲ್ಲ ಹೇಳ್ರಿ ಅಂತ. ಏನಂದ್ರಿ? ಮಹಾರಾಜರು ಸ್ವೀಟ್ ಯಾಕೆ ತಗೊಂಡಿಲ್ಲ ನೀವು ಹೇಳ್ರಿ ಅಂತ ಅಂದ್ರು. ಸ್ವೀಟ್ ಯಾಕೆ ತಗೊಂಡಿಲ್ಲ ನೀವು? ಗುಲಾಬ್ ಜಾಮೂನ್ ಮಾಡಿದ್ರಿ ಮಹಾರಾಜರ, ತಗೊಳ್ಬೇಕಾಗಿತ್ರಿ ಮಹಾರಾಜರ, ಚೆನ್ನಾಗಿದ್ರಿ ಮಹಾರಾಜರ, ಮೆತ್ತಗಿದ್ರಿ ಮಹಾರಾಜರ. ಅನೇಕ ತಲೆ ಕೆಡಿಸ್ಕೊಂಡ್ಬಿಟ್ಟಾರೆ ಕೆಲವೊಂದು ಹೆಂಗಸರೆಲ್ಲ ಚೌಕದಲ್ಲಿರೋರು. ಇವತ್ತು ನಂದು ನಿಯಮ ಇತ್ತು, ಒಬ್ಬ ವ್ಯಕ್ತಿಯ ಕಡೆಯಿಂದಾನೇ ಸ್ವೀಟ್ ಬಂದ್ರೆ ನಾನು ಸ್ವೀಟ್ ತಗೊಳ್ತೀನಿ, ಇಲ್ಲಾಂದ್ರೆ ಸ್ವೀಟ್ ತಗೊಳ್ಳೋದಿಲ್ಲ. ಇನ್ನು ಆ ವ್ಯಕ್ತಿ ಎಲ್ಲಿವರೆಗೆ ಬಂದು ಸ್ವೀಟ್ ಹಾಕಲ್ಲ ಅಲ್ಲಿವರೆಗೆ ಏನು ಸ್ವೀಟ ಇಲ್ಲ. ಇದು ಸಂಕಲ್ಪ ಆಗಿಬಿಡ್ತು. ಇನ್ನು ಗೊತ್ತಿಲ್ಲ ನನಗೊಬ್ಬನಿಗೆ ಗೊತ್ತದು, ನಿಮ್ಗೆಲ್ಲ ಹೇಳ್ಕೊತ ಕೊರಕಾಗತ್ತ. ಅದು ವ್ಯಕ್ತಿ ಅಂದ್ರೆ ಪುರುಷ ಇರಬಹುದು, ವ್ಯಕ್ತಿ ಅಂದ್ರೆ ಸ್ತ್ರೀನೂ ಇರಬಹುದು, ವ್ಯಕ್ತಿ ಅಂದ್ರೆ ಒಂದು ಹುಡುಗನೂ ಇರಬಹುದು, ವ್ಯಕ್ತಿ ಅಂದ್ರೆ ಒಂದು ಹುಡುಗಿನೂ ಇರಬಹುದು, ಯಾರು ಇರಬಹುದು. ಇನ್ನ ಇಂಥವಿರ್ತ ನೋಡ್ರಿ ಹುಚ್ಚುಗಳು ಸಾಧುಗಳು ಇವೆಲ್ಲ. ಇಲ್ಲಿ ಪ್ರಸಂಗ ಬಂತಂತ ಹೇಳಿದ್ರೆ ಹೇಳಲಾಗ್ತಿದ್ದೆ ನಾನು. ಪ್ರಸಂಗ ಬಂತು, ವೃತ್ತಿ ಪರಿಸಂಖ್ಯಾನ ವ್ರತದ ಇಲ್ಲಿ ಚರ್ಚೆ ನಡೀತದೆ ಅಂತ ಹೇಳಿದೆ, ಹೇಳಲಾಗ್ತಿದೆ. ನಾನು ಅದು ಯಾವಾಗ ಬಂದಾಗ ಬರುತ್ತೆ, ಪುಣ್ಯ ಸಿಗತ್ತೆ ಅನ್ಕೊಂಡಿದ್ದೆ ನಾವು. ಎಲ್ಲಿ ಬಂತ? ನೆಕ್ಸ್ಟ್ ಡೇಗೆ ಮತ್ತೆ ಹೋಗ್ತಾರೆ ಹಿಡ್ಕೊಂಡು, ಮತ್ತೆ ಬೇರೆ ಅದೇನು ಇಟ್ಕೊಳ್ಬಹುದು, ಬೇರೆನೂ ಇಟ್ಕೊಳ್ಬಹುದು. ಅವ್ರು ಏನು ಹೇಳಿ ಕೇಳಿ ಮಾಡುವಂತ ಸಾಧುಗಳೆಲ್ಲ ಅವರು. ನಾನು ಇದನ್ನೇ ಮಾಡ್ತೀನಿ, ಅದನ್ನೇ ಮಾಡ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಬರ್ತೀನಿ. ಅವ್ರ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತಾರ, ಮುದ್ರೆ ಇಟ್ಕೊಳ್ತಾರ, ಸೀದಾ ಹೊರಟು ಬಿಡ್ತಾರ. ಅದು ಎಲ್ಲಿ ಸಿಗತ್ತೆ, ಯಾರ ಪುಣ್ಯದಿಂದ ಸಿಗತ್ತೆ, ಅದು ಸಿಕ್ಕರೆ ಸಿಗತ್ತೆ, ಇಲ್ಲದ್ರೆ ಇಲ್ಲ. ಈ ರೀತಿ ನೋಡ್ರಿ. ಶಾಂತಿ ಸಾಗರ ಮಹಾರಾಜರದು ಚಾರಿತ್ರ ಚಕ್ರವರ್ತಿಯಲ್ಲಿ ಒಂದು ಉದಾಹರಣೆ ಬರುತ್ತೆ. ಯಾರ ಮನೆ ಮುಂದೆ ರತ್ನ ವೃಷ್ಟಿಯಾಗಿರುತ್ತೆ ಆ ಮನೆಯಲ್ಲಿ ಆಹಾರ ಮಾಡ್ತೀನಂತ. 18 ದಿವಸ ತನಕ ಆಹಾರನೇ ಇಲ್ಲ, ದಿನಾ ಮುದ್ರೆ ಹಿಡ್ಕೊಂಡು ಹೋಗ್ತಾರ. ದಿನಾ ಮುದ್ರೆ ಹಿಡ್ಕೊಂಡು ಆಹಾರಕ್ಕೆ ಹೊರಡ್ತಾ ಇದಾರ. ದಿನಾ ಹೋಗ್ತಾರ, ಸುತ್ತಾರ, ವಾಪಸ್ ಬಂದು ಕೂತ್ಕೊಳ್ತಾರ. ದಿನಾ ಹೋಗ್ತಾ ಇದಾರೆ 18 ದಿವಸ ತನಕ ಆಹಾರನೇ ಸಿಗ್ಲಿಲ್ಲ, ವಿಧಿನೇ ಸಿಗ್ತಾ ಇಲ್ಲ. ಕೊನೆ ದಿವಸ ಹೋಗ್ತಾ ಇದಾರೆ ಮುದ್ರೆ ಹಿಡ್ಕೊಂಡು, ಊರೆಲ್ಲ ಸುತ್ತಾಡ್ರು. ಇಡೀ ಊರಲ್ಲಿ ಚೌಕಗಳು, ಇಡೀ ಊರಿನಲ್ಲಿ ಎಲ್ಲರ ಮನೆಯಲ್ಲಿ ಚೌಕ ಇದೆ, ಆದ್ರೂ ಕೂಡ ವಿಧಿ ಸಿಗ್ತಾ ಇಲ್ಲ. ಇನ್ನೇನು ಮುಂದೆ ಒಂದು ಕೊನೆ ಚೌಕ ಇದೆ, ಅಲ್ಲಿ ಹೋಗೋದು ಮತ್ತು ಮುದ್ರೆ ಬಿಡೋದು ಅಂತ ಅನ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗ್ತಾ ಇದಾರೆ, ಅವ್ರು ಗಡಬಡಿಲಿ ಗಾಬರಿಗಾಗಿದ್ದಾರೆ. ಎಲ್ಲ ತಾಯಿಂದಿಯರು ಗಾಬರಿಯಾಗಿ, ಇಲ್ಲಿ ಇವತ್ತೇ ಮಹಾರಾಜರದ ಆಹಾರ ಸಿಗ್ಲಿ, ಇವತ್ತೇ ಮಹಾರಾಜರಿಗೆ ವಿಧಿ ಸಿಗ್ಲಿ, ಅವ್ರ ಕೈಯಿಂದ ಇವ್ರ ಕೈಲಿ, ಇವ್ರ ಕೈಯಿಂದ ಅವ್ರ ಕೈಲಿ, ಅಷ್ಟಕ್ಕೆ ತಟ್ಟೆ ಆ ಕಡೆಯಿಂದ ಈ ಕಡೆ, ಕಲಶ ಈ ಕಡೆಯಿಂದ ಆ ಕಡೆ, ಆ ಕಾಯಿ ಈ ಕಡೆಯಿಂದ ಆ ಕಡೆ ಚೇಂಜ್ ಮಾಡ್ತಾ ಇರುವಾಗ ಒಂದು ತಾಯಿ ಕೊರಳಲ್ಲಿ ಮುತ್ತಿನ ಹಾರ ಇತ್ತು. ಅದು ಒಬ್ಬರದ್ದು ಚೇಂಜ್ ಮಾಡ್ತಾ ಇರುವಾಗ ಒಬ್ಬರು ಬೆರಳದ್ರಲ್ಲಿ ಸಿಗಾಕೊಂಡು ಮುತ್ತಿನ ಹಾರ ಹಾರದು, ಎಲ್ಲ ಕೆಳಗಡೆ ಮುತ್ತೆಲ್ಲ ಬಿದ್ದು ಮಹಾರಾಜರ ಕಣ್ಣಿಗೆ ಕಾಣಿಸ್ತು. ಹೋಗಿ ಮಹಾರಾಜರು ನಿಂತು ಬಿಟ್ರು. ಆ ಮುತ್ತಿನ ಹಾರ ಬಿದ್ದಿದೆ, ಮುತ್ತೆಲ್ಲ ಕೆಳಗಡೆ ಉದುರಿದವ. ತಾಯಿಗೆ ಏನ್ ಖಬರಿಲ್ಲ, ಮಹಾರಾಜರು ನಿಂತರಲ್ಲ ಅಂತ ಸುತ್ತ ಹಾಕ್ತಾ ಇದಾರೆ. ಜಯ ಹೋ ಜಯ ಹೋ ಜಯ ಹೋ ಅಂತ ಹೇಳ್ತಾ ಇದಾರ. ಇದು ಪುಣ್ಯ ಅನ್ನೋದು. ಇಂಥ ವಿಧಿಗಳು, ಯಾವ ವಿಧಿ ಎಲ್ಲಿ ಹಿಡಿತಾರ, ಹೇಗೆ ಹಿಡಿತಾರ, ಯಾವ ರೀತಿಯಿಂದ ಹಿಡಿತಾರ, ಅದು ಅವರಿಗೆ ಮಾತ್ರ ಗೊತ್ತಿರ್ತೈತಿ. ಇನ್ನೊಬ್ರಿಗೆ ಹೇಳಿ ಕೇಳಿ ಮಾಡುವಂತ ವಿಧಿಗಳು ವೃತ್ತಿ ಪರಿಸಂಖ್ಯಾನ ವ್ರತಗಳು ಅಲ್ಲ. ಅರ್ಥ ಆಯ್ತಾ? ಶಬಾಷ್. ಇನ್ನ ವ್ಯಕ್ತಿ ಯಾವ ಊರದಾರ ಟೆನ್ಷನ್ ಇಲ್ಲ. ಎಲ್ಲಿವ್ರದಾರ, ಎಲ್ಲಿಂದ ಬಂದಾರ, ಯಾವ ಊರದಿಂದ ಬರೋದಾರ. ಬಾರಿ ಪಂಡಿತರ, ಯಾವ ಊರಿಂದ ಬಂದ್ರಿ? ಹೋಗ್ರಿ ನಾವು ಬರಲ್ಲ, ನಾವು ಮೇಲೆ ಹೋಗ್ತೀವಿ ಅಂತಾರ ಅವರು. ಈ ಪ್ರಕಾರ ಇಲ್ಲಿ अन्य जनों को दुष्कर ऐसे इस वृत्ति परिसंख्यान तप को करने वाले साधु द्वारा ಇಲ್ಲಿ ಎಲ್ಲಿ ಕೂತಾರ ನೋಡ್ರಿ, ಬಗೀಚಾ ಕೂತಿದ್ರ ಅಂತ. ನೀವ ಮತ್ತಾರ ಇಲ್ಲಿ ಓದ್ತಾರೆ, ನಮ್ಮ ನಿಮ್ಮದನ್ನ ಪ್ರವಚನ ಚಾಲು ಮಾಡಿದ್ರ ಕಡೆ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, अन्य जनों को दुष्कर ऐसे इस वृत्ति परिसंख्यान तप को करने वाले साधु द्वारा विचित्र संकल्प रूप पत्तों वाली तृणा द्रुपी लता काट दी जाती है, अर्थात उस साधु की लालसा समाप्त हो जाती है. ಯಾವುದೇ ಪ್ರಕಾರದ ಆಸೆಗಳು ಆಕಾಂಕ್ಷೆಗಳು ಅವರಲ್ಲಿ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಏನಾಯ್ತು ಅಂತಂದ್ರೆ, ಅದು ತೋರಿಸ್ತಾ ಇರ್ತಾರೆ ನನಗೆ, ಆಹಾರ ಏನೇನು ಮಾಡಿರ್ತಾರೆ ತೋರಿಸ್ತಿರ್ತಾರೆ.
ತೋರಿಸ್ತಾ ಇರುವಾಗ ಭಾವನೆ ಆಗಿಬಿಡ್ತು. ಗುಲಾಬ್ ಜಾಮೂನ್ ಚೆನ್ನಾಗಿ ಕಾಣಿಸ್ತಾ ಇದ್ವು, ಇವು ಸರಿಯಾಗಿ ಇದನ್ನ ತಿನ್ನೋದಂತ ಭಾವನೆ ಆಗಿಬಿಡ್ತು. ಭಾವನೆ ಆಯ್ತು. ಇನ್ನು ಅವ್ರು ಅಷ್ಟಕ ಮಾಡ್ತಾ ಇದ್ರೆ ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಅಲೋ ಮೂರ್ಖ, ಅನಾದಿ ಕಾಲದಿಂದ ಇಂಥದೆಲ್ಲ ತಿಂದು 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 ನಾಲಿಗೆಗೆ ಇನ್ನೂ ರುಚಿ ನಿನಗೆ ಕಡಿಮೆ ಆಗಿಲ್ವಾ? ನಾಲಿಗೆಗೆ ಇನ್ನೂ ನಿನ್ನ ರುಚಿ ಕಡಿಮೆ ಆಗಿಲ್ವಾ? ಇನ್ನೂ ನಿನಗೆ ಬೇಕು ಬೇಕಂತ ಅನಿಸ್ತಾ ಇದೆ ನಿನಗೆ. ಅಷ್ಟು ನಿನಗೆ ಜಗತ್ತಿಗೆ ಬುದ್ಧಿ ಹೇಳುವಂತ ನೀನೊಬ್ಬ ಸಾಧುವಾಗಿ ಆ ಗುಲಾಬ್ ಜಾಮೂನ್ ಮಣ್ಣಾಗಿ ಹೋಗುವಂತ, ಮಲ ಆಗಿ ಹೋಗುವಂತ ಗುಲಾಬ್ ಜಾಮೂನ್ ಮೇಲೆ ಆಸೆ ಇಟ್ಕೊಳ್ತಾ ಇದೆ. ನಿನಗೆ ಸ್ವಲ್ಪರ ಬುದ್ಧಿ ಬೇಕಲ್ಲ ಅಂತ ನನ್ನ ಆತ್ಮದ ಒಳಗಡೆಯಿಂದ ಅದು ಬರ್ತಾ ಇದೆ ಸೌಂಡ್. ಅದು ನನಗೆ, ನಾನು ಯೋಚನೆ ಮಾಡಿದೆ, ಹೌದಲ್ಲ ಇದು ನಾನು ಮಾಡೋದು ತಪ್ಪಲ್ಲ, ಇದು ಇನ್ನು ಹಂಗ ಮಾಡಿಬಿಡುನ ಅಂತ ನಿಯಮ ಹಿಡ್ಕೊಂಡು ಬಿಟ್ಬಿಟ್ಟಿವಿ ಅಲ್ಲಿ. ಈ ರೀತಿ ಯಾವಾಗ ಯಾವಾಗ ಏನು ಬರ್ತಾವೆ ಹೇಳಕ ಆಗುವುದಿಲ್ಲ. ಸಾಧುಗಳು ವಿಚಿತ್ರ ಪ್ರಾಣಿಗಳು ಇವೆಲ್ಲ. ಯಾವ್ದಾಯ್ತಿದ? ವೃತ್ತಿ ಪರಿಸಂಖ್ಯಾನ ಆಯ್ತು. ನೆಕ್ಸ್ಟ್ ಯಾವ್ದ್ರಿ? ಕಾಯ ಕ್ಲೇಶ್. ವೃತ್ತಿ ಪರಿಸಂಖ್ಯಾನ ಆದ ಕೂಡಲೇ ಕಾಯ ಕ್ಲೇಶ್. काय क्लेशದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ, जिस दिन कड़ी धूप हो उस दिन पश्चिम दिशा की तरफ गमन करना. ಭಯಂಕರವಾದ ಬಿಸಿಲಿದೆ ಅವತ್ತು. ಆ ದಿವಸ ಏನ್ ಮಾಡೋದು ಅಂತಂದ್ರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡ್ಕೊಂಡು ಹೋಗ್ಬಿಡೋದು. ಯಾಕೆ? ಬಿಸಿಲು ಮುಖಕ್ಕೆ ಹೊಡಿಬೇಕದು, ಬಿಸಿಲು ಮುಖಕ್ಕೆ ಹೊಡಿಬೇಕು. ಆ ಭಾವನೆ ಇಟ್ಕೊಂಡು ಕಾಯ ಕ್ಲೇಶದು. ಶರೀರಕ್ಕೆ ಏನಾದ್ರೂ ಮಾಡಿ ಕಷ್ಟನೇ ಕೊಡೋದು. ಭಯಂಕರವಾದ ಬಿಸಿಲಿದೆ, ಆ ದಿವಸ ಮುಖ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ವಿಹಾರ ಮಾಡಿಬಿಡೋದು. ಕಿ ತರಫ್ ಗಮನ ಕರ್ನ. ಅನು ಅರ್ಕ ಗಮನ ಕಲಾತ. ಇದಕ್ಕೆ ಯಾವ್ದಂತಾರ? ಅನು ಅರ್ಕ ಗಮನ ಅಂತ ಹೇಳ್ತಾರೆ ಇದಕ್ಕೆ. ಯಾವ ಗಮನ? ಅನು ಅರ್ಕ ಗಮನ ಅಂತ ಹೇಳ್ತಾರೆ ಇದಕ್ಕೆ. ಸೂರ್ಯ ಕೋ ತಿರ್ಚೆ ಕರ್ಕೆ ಗಮನ್, त्रियक अर्क गमन ಅಂತ ಹೇಳ್ತಾರ. ಸೂರ್ಯಕ್ಕೆ ಮಸ್ತಕ ಪರ್ ರಹತೆ ಗಮನ್, ಉಪರಿ ಅರ್ಕ ಗಮನ್ ಅಂತ ಹೇಳ್ತಾರ. ಇಲ್ಲಿ ಮೂರು ಪ್ರಕಾರ ಹೇಳಿದ್ರಿ. ಈಗ ಯಾವ್ಯಾವ ಹೇಳಿದ್ರು? ಪ್ರಥಮ ಯಾವ್ದು ಹೇಳಿದ್ರು? ಅನು ಅರ್ಕ ಗಮನ್ ಅಂತ ಹೇಳಿದ್ರು. ಎರಡನೇದು ತ್ರಿಯಕ ಅರ್ಕ ಗಮನ್ ಅಂತ ಹೇಳಿದ್ರು. ತ್ರಿಯಕ ಅರ್ಕ ಅಂದ್ರೆ ಏನ? ಸೂರ್ಯ ಹೀಗೆ ಪೂರ್ವದಿಂದ ಬಂದು ಪಶ್ಚಿಮಕ್ಕೆ ಇಳಿತಾ ಇದ್ದಾನೆ ಈಗ, ಹೌದಲ್ಲ? ತ್ರಿಯಕ ಹಿಂಗ್ ಮೂಲೆ ಮೇಲೆ ಹೋಗೋದು. ಈಗ ಸೂರ್ಯ ಆ ಕಡೆಯಿಂದ ಬರ್ತಾ ಇದ್ದಾನೆ ಅಂತಂದ್ರೆ ನಾವು ಅಗಡೆಗೆ ಮುಖ ಮಾಡ್ಕೊಂಡು ಹೋಗೋದು ಅಥವಾ ಈಶಾನ್ಯಗೆ ಮುಖ ಮಾಡ್ಕೊಂಡು ಹೋಗೋದು. ಇದು ಬೆಳಗ್ಗೆ. ಸಂಜೆ ಇವ್ರು ಕೆಳಗಡೆ ಇಳಿತಾ ಇದಾರ, ಪಶ್ಚಿಮಕ್ಕಿಲ್ಲ. ಸಂಜೆ ನಾವು ಅಂದ್ರೆ ನೈಋತ್ಯಗೆ ಮುಖ ಮಾಡ್ಕೊಂಡು ಹೋಗೋದು ಅಥವಾ ವಾಯವ್ಯಗೆ ಮುಖ ಮಾಡ್ಕೊಂಡು ಹೋಗ್ಬಿಡು. ತ್ರಿಯಕಂ ರೂಪದಲ್ಲಿ ಬಂದು ಬಿಸಿಲು ಹೊಡಿಬೇಕಾದಂತ, ಮುಖಕ್ಕಿಲ್ಲ ಇನ್ ಸೈಡ್ ದಿಂದ. ಆಮೇಲೆ ಮೂರನೇದು ಯಾವ್ದು ಹೇಳ್ತಾರೆ ಅಂತಂದ್ರ ಉಪರಿ ಅರ್ಕ ಗಮನ ಅಂತ ಹೇಳ್ತಾರ. ಉಪರಿ ಅರ್ಕ ಅಂದ್ರೆ ನೆತ್ತೆ ಮೇಲೆ ಸೂರ್ಯ ಇರುತ್ತೆ, ಭರ್ರ ಬಿಸಿಲಾಗಿ ಎದ್ದು ಹೋಗ್ಬಿಡುದು ನೋಡ್ರಿ. ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ವಿಹಾರ ಪ್ರಾರಂಭ ಮಾಡಿಬಿಡು. ತಲೆ ಮೇಲೆ ಸೂರ್ಯ ಇರ್ತಾನೆ, ಭಯಂಕರವಾದ ಬಿಸಿ ಇರುತ್ತೆ, ಅವಾಗ ಭಯಂಕರವಾದ ಉಷ್ಣ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡೋದು? ಪ್ರಸನ್ನ ವಿಹಾರ ಮಾಡಿಬಿಡೋದು. ಇದಕ್ಕೆ ಉಪರಿ ಅರ್ಕ ಗಮನ ಅಂತ ಹೇಳಿದ್ರೆ. ಇದಕ್ಕೆ ಯಾವುದು? ऊपरी अर्क गमन। गर्मी के दिनों में इस प्रकार सूर्य के प्रति गमन विहार करना काय क्लेश तप कहलाता है। ಯಾವ ತಪ ಅಂತ ಹೇಳಿದ್ರೆ काय क्लेश तप ಅಂತ ಹೇಳ್ತಾರ। क्योंकि इस क्रिया द्वारा ಈ ಕ್ರಿಯೆಯಿಂದ ಶರೀರ में क्लेश कष्ट होता है। ಈ ಕ್ರಿಯೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಶರೀರದಲ್ಲಿ क्लेश उत्पन्न ಆಗುತ್ತೆ, ಕಷ್ಟಗಳು ಬರ್ತಿರ್ತಾವ। तथा इस तप के इच्छुक यदि किसी ग्राम में जाकर खड़े खड़े ही वापस लौट आते हैं। ನೋಡ್ರಿ ಏನ್ ಹೇಳಿದ್ರು ಪ್ರಸರಣದಲ್ಲಿ, ಈ ಕ್ರಿಯೆಗಳ ಮೂಲಕ ಈ ಕ್ರಿಯೆಗಳನ್ನ ಮಾಡ್ತಾ ಇರುವಂತ ಸಾಧುಗಳು ಇಲ್ಲಿಂದ ವಿಹಾರ ಮಾಡಿ ಬೇರೆ ಊರಿಗೆ ಹೋಗಿದ್ದಾರೆ। ಅಲ್ಲಿ ಹೋಗಿ ನಿಂದ್ರಿಲ್ಲ, ಸೀದಾ ಮತ್ತೆ ವಾಪಸ್ ಬಂದ್ಬಿಟ್ಟಾರ। ಅಲ್ಲಿಂದ ಅದೇ ಬಿಸಿಲಲ್ಲಿ ಮತ್ತೆ ವಾಪಸ್ ಬಂದ್ಬಿಟ್ಟಾರ। ಭಯಂಕರ ಕಾಟ ಮರ ಇರೋದು। ಸಾಕಂತ ಅಲ್ಲಿ ತನಕ ನಡ್ಕೊಂತ ಹೋಗಿದೀವಿ ಅವ್ರ ಜೊತೆಗೆ, ಮತ್ತೆ ವಾಪಸ್ ಬರ್ತಾರೆ ಇವರು। ಇವ್ರು ಏನ್ ತಲೆ ಮೇಲೆ ಕೆಟ್ಟಿದೇವ್ರದ ಅಂತ ಅನ್ಕೊಳ್ಬೇಕು ಅವಾಗ ಶ್ರಾವಕರು, ಹೌದಿಲ್ರಿ? फिर वापस लौट आते हैं, अर्थात एक गांव से दूसरे गांव में जाना और तत्काल लौट आना, बीच में कहीं भी नहीं बैठना। ಮಧ್ಯದಲ್ಲಿ ಹೋಗೋದು ಬರೋದು ಏನಿದೆಯಲ್ಲ, ಮಧ್ಯದಲ್ಲಿ ಎಲ್ಲಿಯೂ ಕೂತ್ಕೊಳ್ಳಂಗಿಲ್ಲ। ಯಹ ಉಕ್ತ ಮುನಿ ಕಾ ಕಾಯ ಕ್ಲೇಶ ತಪ ಹೇ। ಏನೇನು ಹೇಳಿದ್ರಲ್ಲ, ಇವೆಲ್ಲ ಏನಿದಾವ ಮುನಿಗಳ ಕಾಯ ಕ್ಲೇಶ ತಪ ಇದೆ ಅಂತ ತಿಳ್ಕೊಳ್ಬೇಕು। ಇನ್ ಮುಂದಿನ ಯಾವುದು ಹೇಳ್ರಿ? ಮುಂದೆ ಯಾವ್ದು? ನೆಕ್ಸ್ಟ್ ಯಾವುದು? ಅಯ್ಯೋ ಬಹಳ ಕಷ್ಟ ಇದೆಯಪ್ಪ ಇದು। ಲಕ್ಷ್ಮಿ ಅಕ್ಕ ಯೋಚನೆ ಮಾಡ್ತಾವಲ್ಲ, ಇಂಥದೆಲ್ಲ ಮಾಡ್ತಾವ ಸಾಧುಗಳವ। ನೆಕ್ಸ್ಟ್ ಯಾವ್ದ್ರಿ?
ವಿವಿಕ್ತ ಶಯ್ಯಾಸನ ಅಂದ್ರೆ ಕಾಯೋತ್ಸರ್ಗ ಅಂತ ತಿಳ್ಕೊಳ್ಬಹುದು ಅದನ್ನ ನೀವು. खड़े होना, एक स्थान से दूसरे स्थान में जाकर 1 घंटा दिन आदि काल तक खड़े होकर ध्यान करना ಸಂಸ್ಕರಣ ಕಾಯ ಕ್ಲೇಶ ಹೇ. ಈ ಪ್ರಕಾರದ ಕಾಯ ಕ್ಲೇಶ ಅಂತ ಹೇಳಿ ಹೇಳ್ತಾರೆ. ಏನಂತಂದ್ರೆ ಒಂದೇ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಅಥವಾ ಇಲ್ಲಿಂದ ಬೇರೆ ಕಡೆ ಹೋಗಿ 1 ಗಂಟೆ 2 ಗಂಟೆ 4 ಗಂಟೆ 6 ಗಂಟೆ ಒಂದು ದಿನ ಹಾಗೆ ಈ ರೀತಿ ನಿಯಮಗಳನ್ನು ತಗೊಂಡು ಒಂದೇ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಇದಕ್ಕೆ ಕಾಯೋತ್ಸರ್ಗ ಅಂತ ಹೇಳ್ತಾರೆ. ಇಸಿ ಏಕ ಸ್ಥಾನ ಮೇ ನಿಶ್ಚಲ ಹೋನ ಅಸಂಕ್ರಮ ಹೇ. ಒಂದೇ ಸ್ಥಾನದಲ್ಲಿ ನಿಶ್ಚಲವಾಗಿರೋದು ಅದಕ್ಕೆ ಅಸಂಕ್ರಮ ಅಂತ ಹೇಳ್ತಾರೆ. ಗಿದ್ದ ಪಕ್ಷಿ ಕೆ ಸಮಾನ ಅವಸ್ಥಿತ ಹೋನ ಅರ್ಥಾತ್ गिद्ध जैसा दोनों पंखों को फैलाकर उड़ता है वैसे दोनों बाहों को फैलाकर खड़े रहना, दोनों पैरों को समान रखकर खड़े होना, एक पैर से खड़े रहना, ये सब काय क्लेश तप कहलाता है. ಗಿದ್ದ ಯಾವ ರೀತಿ ಒಂದು ಗಿದ್ದ ಪಕ್ಷಿ ಇರುತ್ತೆ, ಹದ್ದು ಅಂತ ಹೇಳ್ತೀರಿ ನೀವು ಅದಕ್ಕೆ. ಆ ಹದ್ದು ಪಕ್ಷಿ ಮೇಲೆ ಆಕಾಶದಲ್ಲಿ ಹಾರಾಡ್ತಾ ಇರುವಾಗ ಅವೆರಡು ರೆಕ್ಕೆಗಳನ್ನ ಏನ್ ಮಾಡ್ತೀನಿ ಅಗಲ ಮಾಡಿ ಬಿಟ್ಟಿರುತ್ತೆ ಅದು. ಆ ರೀತಿ ಮುನಿಗಳು 2 ಕೈಗಳನ್ನ ಹಿಂಗ ಅಗಲ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಕಾಯೋತ್ಸರ್ಗ ಮುದ್ರಾದಲ್ಲಿ. ನಮ್ಮ ನೀವು ನೋಡಿರಬಹುದು ಚಿನ್ಮಯ ಸಾಗರ ಮಹಾರಾಜರು ನೋಡಿ, ನಾನು ಹೇಳೋಕ್ಕಿಂತ ಮುಂಚೆ ಜಂಗಲ್ವಾಲಿ ಬಾಬಾ ಅಂದ್ರಿ, ಚಿನ್ಮಯ ಸಾಗರ ಮಹಾರಾಜರ ಅಂದ್ರಿ, ಅವ್ರು ಈ ರೀತಿ ನಿಂತ್ಕೊಳ್ತಿದ್ರು. ಅವರು ಧ್ಯಾನಕ್ಕೆ ನಿಂತ್ಕೊಂಡವಾಗ ಹಿಂಗೆ 2 ಕೈಗಳನ್ನ ಅಗಲ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅವ್ರು. ಹೀಗೆ ಇದನ್ನ ನಿಂತ್ಕೊಳ್ಳೋದು ಸಾಮಾನ್ಯ ಅಲ್ಲ, ಇದು ಕೈದು ವೇಟ್ ಹಿಡ್ಕೊಂಡು ನಿಂತ್ಕೊಳ್ಬೇಕಲ್ಲ. ಇಲ್ಲಿ ನಮ್ಮದು ಪೂರ್ತಿ ಎಲ್ಲ ವಿವೇಕ ಎಲ್ಲಿರ್ಬೇಕಂದ್ರೆ ಈ ಕೈಗಳ ಕಡೆ ಇರಬೇಕು, ಕೈಗಳ ಬೆರಳ ಕಡೆ ಇರಬೇಕು. ಇವೆಲ್ಲ ಬಾಹುಗಳೆಲ್ಲ ನೋವು ಆಗ್ತಿರ್ತಾವ, ಆದ್ರೂ ಕೂಡ ಅದನ್ನ ಸಹನೆ ಮಾಡಬೇಕು. ಎಷ್ಟು ಕಾಯ ಕ್ಲೇಶ ತಪ ಮಾಡಿದಾರ ನೋಡ್ರಿ ಅವರು. ಎಂತ ಭಯಂಕರವಾದ ತಪಗಳನ್ನ ಮಾಡಿದಾರ ಅವರು. ಕಾಡಲ್ಲಿರ್ಲಿ ನಾಡಲ್ಲಿರ್ಲಿ ಎಲ್ಲಿ ಇರ್ಲಿ ಈ ತಪ ಕಾಯೋತ್ಸರ್ಗ ಮುದ್ರದಲ್ಲಿ ಹೀಗೆ ನಿಂತ್ಕೊಳ್ತಿದ್ರು ಅವರು. ಒಂದೇ ಕಾಲ ಮೇಲೆ ನಿಂತ್ಕೊಳ್ಳೋದು ಅಥವಾ ಮೊಣಕಾಲದ ಮೇಲೆ ನಿಂತ್ಕೊಳ್ಳೋದು. ನಿನ್ನೆ ಯಾರ ಹೆಸರು ಬಂತಲ್ಲ ಮಹಾರಾಜರದು, ಯಾರ ಮಹಾರಾಜರ ಹೆಸರು ತಗೊಂಡಿ ನಿನ್ನೆ? ಅನುಪಮ ಕೀರ್ತಿ ಮಹಾರಾಜರ ಹೆಸರು ತಗೊಂಡಿದ್ರು ನೋಡ್ರಿ ನಿನ್ನೆ ನಾವು ಸ್ವಾಧ್ಯಾಯದಲ್ಲಿ. ಅನುಪಮ ಕೀರ್ತಿ ಮಹಾರಾಜರ ಅಂತ ಮೈಸೂರಲ್ಲಿ ಚಾತುರ್ಮಾಸ ಮಾಡ್ತಾ ಇದಾರ. ಅವ್ರದ್ದು ಮೊಣಕಾಲದ ಮೇಲೆ ನಿಂತ್ಕೊಂಡು ಸಾಮಾಯಿಕ ಮಾಡ್ತಾರ ಅವರು. ಮೊಣಕಾಲದ ಮೇಲೆ ಹಿಂಗೆ ಪದ್ಮಾಸನ ಹಾಕೊಳ್ತಾರ. ಪದ್ಮಾಸನ ಹಾಕೊಂಡು ಈ ಮೊಣಕಾಲದ ಮೇಲೆ ಈ ಮೊಣಕಾಲುಗಳನ್ನ ಭೂಮಿಗೆ ತಾಗಿಸಿ ನಿಂತ್ಕೊಂಡ್ ಬಿಡ್ತಾರ ಮೇಲೆ ಹೀಗೆ ಅವರು. ಇಂಥ ತಪಗಳು ಇವು ಕೂಡ ಕಾಯಕ್ಲೇಶ ತಪ ಅಂತ ಹೇಳ್ತಾರ. ಈ ಪ್ರಕಾರದ ತಪಗಳನ್ನ ಮಾಡುವಂತವ್ರು ಮಹಾನ್ ತಪಸ್ವಿ ಸಾಧಕರು ಇರ್ತಾರ ಅಂತ ಇಲ್ಲಿ ತಿಳ್ಕೊಳ್ಬೇಕು. पर्यंकासन लगाना, अर्ध पर्यंकासन लगाना, पद्मासन लगाना, गवासन लगाना, वीरासन लगाना, हस्ती शुंडासन लगाना, गोधो आसन, मकरासन आदि अनेक प्रकार के आसनों से ಏನ್ ಮಾಡಬೇಕು ಕಾಯೋತ್ಸರ್ಗ ಮಾಡಬೇಕು ಅಂತ ಹೇಳ್ತಾರಲ್ಲಿ. ತಥಾ ಇಲ್ಲಿ ಹೇಳಿದ್ರು ನೋಡ್ರಿ, ಪ್ರಿಯಂಕಾಸನ ಲಗಾನ, ಅರ್ಧ ಪ್ರಿಯಂಕಾಸನ, ಪದ್ಮಾಸನ, ಗವಾಸನ, ವೀರಾಸನ, ಹಸ್ತಿ ಶುಂಡಾಸನ, ಗೋಧುಹು ಆಸನ, ಮಕರಾಸನ ಆದಿ ಪ್ರಕಾರದಲ್ಲಿ ಆಸನಗಳೆಲ್ಲ ಬರ್ತಾವ. ಈ ಎಲ್ಲಾ ಆಸನಗಳ ಪೂರ್ವಕ ಅವ್ರು ಏನ್ ಮಾಡ್ತಿರ್ತಾರ, ಧ್ಯಾನ ಮಾಡ್ತಾ ಇರಲ್ಲ ಅಂತ ತಿಳ್ಕೊಳ್ಬೇಕು. ಮಾಡ್ತಿರ್ತಾರ, ಶಭಾಷ್. ದೀಕ್ಷಾ ತಗೊಂಡ್ರಿ ಇವೆಲ್ಲ ಮಾಡ್ಬೇಕು ನೋಡ್ರಿ. ಅದಕ್ಕ ನಾವು ಮಹಾರಾಜರ ದೀಕ್ಷಾ ತಗೊಳ್ತಿಲ್ಲ, ಹೌದಲ್ರಿ ಅನುಪಮಮ್ಮ? ಅದಕ್ಕೆ ನಾವು ದೀಕ್ಷಾ ತಗೊಳ್ತಿಲ್ಲ. ಇವೆಲ್ಲ ಮಾಡೋ ಸವಾಸನ ಬೇಡ ನಿಮ್ಮದಂತ. तथा समस्तिंग, असमस्पिंग आसन लगाना, कुक्कुटासन लगाना, अनेक प्रकार के आसन काय क्लेश तप तपने वाले साधु के हुआ करते हैं. यहाँ तक 2 कारिकाओं में बैठने के आसन बताते हैं. ಇಲ್ಲಿ 2 ಕಾರಿಕೆಯಲ್ಲಿ ಆಸನಗಳನ್ನ ಇಲ್ಲಿ ಹೇಳಿದ್ರು ಅವರು. विशेषार्थ, दोनों पांवों को गोद में लेकर प्रतिमावत बैठना पर्यंकासन कहलाता है. एक पैर को गोद रखकर बैठना अर्ध पर्यंकासन कहलाता है. इसको क्रमशः पद्मासन और अर्ध पद्मासन कहते हैं. 2 ಕಾಲುಗಳನ್ನ ಇಲ್ಲಿ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದು ಇದಕ್ಕೆ ಪದ್ಮಾಸನ ಅಂತ ಹೇಳ್ತೀವಿ ನಾವು. ಇದಕ್ಕೆ ಪರ್ಯಂಕಾಸನ ಸಹ ಹೇಳ್ತಾರ. ಹಿಂಗೆ 2 ಕಾಲುಗಳನ್ನ ಇಲ್ಲಿ ಮೇಲೆ ಇಟ್ಕೊಳ್ಳೋದು. ಇವು ಪಂಜ ಇದಾವಲ್ಲ, ಪಂಜ ಮೇಲೆ ಮುಖ ಆಗಿರ್ಬೇಕಿದ್ರದು. ಆಮೇಲೆ 1 ಕಾಲು ಮೇಲೆ 1 ಕಾಲು ಕೆಳಗೆ, ಇದಕ್ಕೆ ಅರ್ಧ ಪ್ರಿಯಂಕಾಸನ ಅಂತ ಹೇಳ್ತಾರ. ಇದಕ್ಕೆ ಅರ್ಧ ಪದ್ಮಾಸನ ಅಂತ ಕೂಡ ನಾವು ಹೇಳ್ತೀವಿ. ಈ ಪ್ರಕಾರ गवासन, गवासन बैठना, गवासन गोवत बैठना. स्त्रियां जिस तरह बैठकर जिनेंद्र भगवान को नमस्कार करती है वैसा आसन. जिनेंद्र भगवंतರಿಗೆ ಸ್ತ್ರೀಯರು ಯಾವ ರೀತಿ ಕೂತ್ಕೊಂಡು ನೀವು ಕೂತ್ಕೊಂಡಿರ ನೋಡ್ರಿ ಇವಾಗ, ಇದಕ್ಕೆ ಗವಾಸನ ಅಂತ ಹೇಳ್ತಾರ. ಈ ಗವಾಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಇದಕ್ಕೆ ಗವಾಸನ ಅಂತ ಹೇಳ್ತಾರ. ಆಮೇಲೆ ವೀರಾಸನ್, दोनों जंगाए दूर अंतर
पर ಸ್ಥಾಪಿತ कर बैठना, ಎರಡೂ ಕಾಲುಗಳನ್ನ ಅಗಲ ಇಟ್ಕೊಂಡು ಎರಡೂ ಕಾಲಲ್ಲಿ ಅಂತರ ಇಟ್ಕೊಂಡು ಕೂತ್ಕೊಳ್ಳೋದು, ಅದಕ್ಕೆ ವೀರಾಸನ ಅಂತ ಹೇಳ್ತಾರೆ. ಅದಕ್ಕೆ ವೀರಾಸನ ಅಂತ ಹೇಳ್ತಾರೆ. ಈ ಪ್ರಕಾರದಲ್ಲಿ ವೀರಾಸನದ ಬಗ್ಗೆ ಚರ್ಚೆ ಆಯ್ತು. ಆಮೇಲೆ हाथी जैसे अपनी सूंड को पसारता है वैसे एक हाथ को अथवा एक पांव को फैलाकर बैठना हस्ती शुंडासन कहलाता है. ಆನೆ ಯಾವ ರೀತಿ ಸೊಂಡೆ ಮೇಲೆ ಮಾಡಿರುತ್ತಲ್ಲ ಆ ರೀತಿ ಸೊಂಡೆ ಮೇಲೆ ಮಾಡಿ ಒಂದು ಕೈ ಒಂದು ಮೇಲೆ ಮಾಡೋದು ಅಥವಾ ಕಾಲು ಒಂದು ಮೇಲೆ ಮಾಡಿ ನಿಂತ್ಕೊಳ್ಳೋದು ಕುಂತ್ಕೊಳ್ಳೋದು, ಇದಕ್ಕೆ ಹಸ್ತಿ शुंडासन ಅಂತ ಹೇಳ್ತಾರೆ. ಇದಕ್ಕೆ ಈ ಪ್ರಕಾರ गोदो आसन गाय को दोहते समय जैसे बैठते हैं वैसा बैठना. ಹಾಲನ್ನು ಹಿಂಡ್ತಿರ್ತಾರ ನೋಡ್ರಿ, ಹಸುವಿನ ಹಾಲು ಹಿಂಡ್ತಿರ್ತಾರಲ್ಲ, ಹಾಲು ಹಿಂಡುವಾಗ ಹೇಗೆ ಕುತ್ಕೊಳ್ತಾರ ಹಿಂಡೋರು ಆ ರೀತಿ ಕೂತ್ಕೊಂಡು ಆ ಆಸನ ಅಂತ ಹೇಳ್ತಾರೆ. ಅದಕ್ಕೆ ಗೋಧು ಆಸನ ಅಂತ ಹೇಳ್ತಾರೆ. ಅದಕ್ಕೆ ಮಕರಾಸನ್, ಮಕರಾಸನ್ ಅಂತಂದ್ರೆ ಮಕರಾಸನ್, ಅಯ್ಯೋ ಮಾತಾಡಬೇಡ್ರೆ ಡಿಸ್ಟರ್ಬ್ ಆಗ್ತೀನಿ, ನಾನು ಬಯಸ್ಕೊಂಡ್ ಬಿಡ್ತೀನಿ. मकरासन मगर के मुख के समान पावों की आकृति बनाकर बैठना. मुख मगर मगर ಅಂದ್ರೆ ಮೊಸಳೆ, ಮೊಸಳೆ ಯಾವ ರೀತಿ ಮುಖ ತರ್ಕೊಂಡು ಹಿಂಗೆ ಕೂತಿರುತ್ತೆ ನೋಡ್ರಿ, ಅದು ಆ ರೀತಿ ಎರಡೂ ಕಾಲುಗಳನ್ನ ಹಿಂಗೇನ್ ಮಾಡೋದು ಓಪನ್ ಮಾಡಿ ಕೂತ್ಕೊಳ್ಳೋದು, ಇದಕ್ಕೆ ಮಕರಾಸನ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ पावों की आकृति बनाकर बैठना. ಆಮೇಲೆ समस्पिंग का अर्थ संस्कृत टीका में स्पिक पिंड सम करने आसन ಅಂತ ಹೇಳ್ತಾರೆ. शब्द का प्रयोग किया है और हिंदी में जंघा तथा कटी भाग को समान करके बैठना अर्थ किया है. इससे विपरीत अर्थात जंघा और कटी भाग सम होकर समभाव होकर विषम रहना असम पिंग आसन है. ಈ ಪ್ರಕಾರದ असम पिंग आसन ಮತ್ತು संपिंग आसन ಅಂತ ಎರಡು ಪ್ರಕಾರ ಆಸನ. मुर्गी की तरह आकृति कर बैठना कुक्कुटिका आसन, कुक्कुटिका आसन ಅಂತ ಅದು ಕೋಳಿ ತರ, ಕೋಳಿ ಯಾವ ರೀತಿ ಕೂತ್ಕೊಳ್ಳುತ್ತೆ ನೋಡ್ರಿ ಆ ರೀತಿ ಕೋಳಿ ತರ ಕೂತ್ಕೊಳ್ಳೋದು, ಇದಕ್ಕೆ ಕುಕ್ಕುಟ ಆಸನ ಅಂತ ಹೇಳ್ತಾರೆ. ಈ ಪ್ರಕಾರ ಇನ್ ಸಬ್ ಆಸನೋ ದ್ವಾರ ಕಾಯ ಮೇ ಕಷ್ಟ ಹೋತಾ ಹೈ. ಇವೆಲ್ಲ ಆಸನಗಳು ಮಾಡೋದ್ರಿಂದ ಏನಾಗುತ್ತೆ, ಶರೀರಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ ನೋಡ್ರಿ ಪಾಪ. ಅಥವಾ ಈ ಸ್ತಬ್ಕೋ ಕಾಯಕಲೇ ಸ್ತಬ್ ಕಹಲಾತೆ. ಈ